Good to see you again. ನಿಮ್ಮನ್ನ ಮತ್ತೊಂದಾವರ್ತಿ ನೋಡುವುದು ಬಹಳ ಸಂತೋಷ. We went to their village. Yeah. Oh, very good. God bless you. ನಿಮ್ಮನ್ನು ದೇವರು ಆಶೀರ್ವದಿಸಲಿ. I'm so excited to see Brother Devaraj. ಬ್ರದರ್ ದೇವರಾಜನ ನೋಡೋದು ನನಗೆ ಬಹಳ ಖುಷಿ ಆಗ್ತಾ ಇದೆ. Please come. ದಯವಿಟ್ಟು ಬನ್ನಿ, ಮುಂದೆ ಬನ್ನಿ. Clap your hands and receive. Don't say that. Look at his eyes. ಇವ್ರ ಕಣ್ಣು ನೋಡ್ರಿ. Clear ಆದ? ಕ್ಲಿಯರ್ ಆಗಿದೆಯಾ? Yesterday it was very red. ನಿನ್ನೆ ದಿನ ಅವ್ರ ಕಣ್ಣು ಬಹಳ ಕೆಂಪಾಗಿತ್ತು. God loves this man so much. ದೇವರು ಈ ವ್ಯಕ್ತಿಯನ್ನು ಬಹಳ ತುಂಬಾ ಪ್ರೀತಿ ಮಾಡ್ತಾರೆ. Hallelujah. Hallelujah. Stretch your hand and pray for him. ನಾವೆಲ್ಲರೂ ಕೈಗಳನ್ನು ಚಾಚಿ ಇವರಿಗಾಗಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥಿಸಿರಿ, ಎಲ್ಲರೂ ಪ್ರಾರ್ಥನೆ. ಸಂಪೂರ್ಣವಾದ ಬಿಡುಗಡೆಗಾಗಿ, ಸಂಪೂರ್ಣವಾದ ಬಿಡುಗಡೆ ಜೋರಾಗಿ ಪ್ರಾರ್ಥನೆ ಮಾಡೋಣ. ಕರ್ತನೇ ಇವರನ್ನು ಆಶೀರ್ವದಿಸಿ, ಕರ್ತನೇ ಇವರನ್ನು ಆಶೀರ್ವದಿಸಿ. ನಾವು ಸಭೆಯಾಗಿ ಇವರನ್ನು ಆಶೀರ್ವದಿಸ್ತೇವೆ. ನಾವು ಸಭೆಯಾಗಿ ಸಹೋದರನ ಆಶೀರ್ವದಿಸ್ತೇವೆ. ಇವರ ಮಗುವನ್ನು ಆಶೀರ್ವದಿಸು, ಇವರ ಕುಟುಂಬವನ್ನು ಆಶೀರ್ವದಿಸು. ಕರ್ತನೇ ಈ ದಿನವು ರಕ್ಷಣೆಯ ದಿನ. ಕರ್ತನೇ ಈ ದಿನವು ರಕ್ಷಣೆಯ ದಿನವಾಗಿದೆ. ಈ ಕರ್ತನೇ ಈ ದಿನವು ಆನಂದದ ದಿನವಾಗಿದೆ. ಕರ್ತನೇ ಈ ದಿನವು ಒಂದು ಹರ್ಷದ ದಿನವಾಗಿದೆ. ನಿನ್ನ ಮಗನನ್ನು ಆಶೀರ್ವದಿಸು. ನಿನ್ನ ಮಗನನ್ನು ನಾವು ಆಶೀರ್ವದಿಸ್ತೇವೆ ಕರ್ತನೇ. ನಾವು ಒಟ್ಟಾಗಿ ಸೇರಿ ನಿನ್ನ ಮಗನನ್ನು ಕುಟುಂಬವನ್ನು ಆಶೀರ್ವದಿಸ್ತೇವೆ. ಕರ್ತನೇ ನಿನಗೆ ವಂದನೆ, ವಂದನೆ ಕರ್ತನೆ. ನಿನ್ನ ಪ್ರಸನ್ನತೆಗಾಗಿ ವಂದನೆ, ನಿನ್ನ ಪ್ರೀತಿಗಾಗಿ ವಂದನೆ. ಯೇಸುವಿನ ನಾಮದಲ್ಲಿ. Thank you so much. Please receive. Hallelujah. 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 The Lord is good. ದೇವರು ಒಳ್ಳೆಯವನಾಗಿದ್ದಾನೆ. Amen. Amen. He will never make mistakes. ಆತನು ಯಾವ ತಪ್ಪು ಮಾಡುವವನಲ್ಲ. Amen. Amen. Tell your neighbor, God will never make mistakes. ಪಕ್ಕದವರಿಗೆ ಕೈ ಕೊಟ್ಟು ಹೇಳಿ, ದೇವರು ತಪ್ಪು ಮಾಡುವುದಿಲ್ಲ. ಜೋರಾಗಿ ಹೇಳಿ, ಅವರಿಗೆ ಹೇಳಿ. Hallelujah. Hallelujah. Lord will never make mistakes. ದೇವರು ಯಾವ ತಪ್ಪನ್ನು ಮಾಡುವುದಿಲ್ಲ. Amen. Amen. Hallelujah. 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 Now please turn with me to Luke chapter 10. ನೀವೆಲ್ಲರೂ ಸತ್ಯವೇದವನ್ನು ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯಕ್ಕೆ ತಿರುಗಿಸಿರಿ. 25 to 27. 25ನೇ ವಚನದಿಂದ 27ನೇ ವಚನದವರೆಗೂ ಓದೋಣ. 25ರಿಂದ 28 ವಚನಗಳು ಯಾರಾದರೂ ಓದ್ರಿ. ಆಗ ಒಬ್ಬ ಧರ್ಮೋಪದೇಶಕನು ಎದ್ದು ಆತನನ್ನು ಪರೀಕ್ಷಿಸುವುದಕ್ಕಾಗಿ, ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗುವಂತೆ ಏನು ಮಾಡಬೇಕು ಎಂದು ಕೇಳಲು, ಆತನು ಅವನಿಗೆ, ಶಾಸ್ತ್ರದಲ್ಲಿ ಏನು ಬರೆದಿದೆ, ಹೇಗೆ ಓದಿದ್ದಿ ಎಂದು ಹೇಳಿದನು. ಅದಕ್ಕೆ ಅವನು, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು, ಮತ್ತು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂದು ಬರೆದಿದೆ ಅಂದನು. ಆತನು ಅವನಿಗೆ, ನೀನು ಸರಿಯಾಗಿ ಉತ್ತರ ಕೊಟ್ಟಿ, ಇದರಂತೆ ಮಾಡು, ಮಾಡಿದರೆ ಜೀವಿಸುವಿ ಎಂದು ಹೇಳಿದನು. Amen. Amen. So let us pray. ಪ್ರಾರ್ಥನೆ ಮಾಡಿಕೊಳ್ಳೋಣ. You keep your word on that word. You keep your hand on the word. ಈ ವಾಕ್ಯದ ಮೇಲೆ ನಿಮ್ಮ ಕೈಗಳನ್ನು ಇಟ್ಟುಕೊಳ್ಳ್ರಿ. You keep your hand on this word. ಈ ವಾಕ್ಯದ ಮೇಲೆ ನಿಮ್ಮ ಕೈಯನ್ನು ಇಟ್ಟುಕೊಳ್ಳ್ರಿ. You keep your hand. ನಿಮ್ಮ ಕೈಗಳನ್ನು ವಾಕ್ಯದ ಮೇಲೆ ಇಡ್ರಿ. Lord, I want to love you, Lord. ಕರ್ತನೇ, ನಾನು ನಿನ್ನನ್ನು ಪ್ರೀತಿಸಬೇಕು. With all my heart. ನನ್ನ ಪೂರ್ಣ ಹೃದಯದಿಂದ, With all my heart. ಪೂರ್ಣ ಪ್ರಾಣದಿಂದ, With all my heart. ಪೂರ್ಣ ಹೃದಯದಿಂದ, With all my soul. ಪೂರ್ಣ ಪ್ರಾಣದಿಂದ, With all my strength. ಪೂರ್ಣ ಬಲದಿಂದ, With all that I have. ನನಗಿರುವುದೆಲ್ಲದರಲ್ಲಿಯೂ, With all that I have. ನನಗಿರುವುದೆಲ್ಲದರಲ್ಲಿಯೂ I want to love you, Lord. ನಾನು ನಿನ್ನನ್ನು ಪ್ರೀತಿಸಬೇಕು. I want to love you, Lord. ನಾನು ನಿನ್ನನ್ನು ಪ್ರೀತಿಸಬೇಕು. And help me, Lord. ನನ್ನ ಕರ್ತನೇ, ನನಗೆ ಸಹಾಯ ಮಾಡಿರಿ. I want to love others. ನಾನು ಮತ್ತೊಬ್ಬರನ್ನು ಪ್ರೀತಿಸಬೇಕು. With a true love. ನಿಜವಾದ ಪ್ರೀತಿ. Help me, Lord. ಕರ್ತನೇ, ನನಗೆ ಸಹಾಯ ಮಾಡು. Help me, Lord. ಕರ್ತನೇ, ನನಗೆ ಸಹಾಯ ಮಾಡು. With the last breath of my life. ನನ್ನ ಜೀವಿತದ ಉಸಿರಿರುವವರೆಗೂ, The last breath of my life. ನನ್ನ ಜೀವನದ ಉಸಿರಿರುವವರೆಗೂ I want to love you. ನಾನು ನಿನ್ನನ್ನು ಪ್ರೀತಿಸಬೇಕು. I want to love you. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. The one who does that, ಯಾರು ಅದನ್ನು ಮಾಡಿದರೋ they will live.
ಅವರು ಜೀವಿಸ್ತಾ ಇದ್ದಾರೆ. That is what the Bible says. ಅದಕ್ಕಾಗಿ ಸತ್ಯವೇದ ಹೇಳ್ತದೆ, Lord, we want to live. ಕರ್ತನೆ ನಾವು ಜೀವಿಸಬೇಕು, We want to live for you. ನಾನು ನಿನಗಾಗಿ ಜೀವಿಸಬೇಕು, We want to live for you. ನಾವು ನಿನಗಾಗಿ ಜೀವಿಸಬೇಕು. We want ಕರ್ತನೆ to be filled with your love. ಕರ್ತನೆ ನಾವು ನಿನ್ನ ಸಂಪೂರ್ಣವಾದ ಪ್ರೀತಿಯಿಂದ ತುಂಬಲ್ಪಡಬೇಕು. And we want to love you with all your heart. ಕರ್ತನೆ ನಮ್ಮನ್ನು ಪೂರ್ಣ ಹೃದಯದಿಂದ ನಿನ್ನನ್ನು ಪ್ರೀತಿಸಬೇಕು. Help us, Lord. ಕರ್ತನೆ ನಮಗೆ ಸಹಾಯ ಮಾಡು, Give us the grace. ಕೃಪೆಯನ್ನು ಕೊಡು ಸ್ವಾಮಿ, Give us the grace. ಕೃಪೆಯನ್ನು ಕೊಡು, We love you, Lord. ನಿನ್ನನ್ನು ಪ್ರೀತಿಸುವ ಹಾಗೆ. Give us the grace to love you. ಕರ್ತನೆ ನಮಗೆ ನಿನ್ನ ಪ್ರೀತಿಸುವ ಹಾಗೆ ಕೃಪೆ ಕೊಡಪ್ಪ. Be our strength, O Lord. ನೀನು ನಮ್ಮ ಬಲವಾಗಿದ್ದೀ. Thank you, Lord. ವಂದನೆ ಕರ್ತನೆ, Thank you, Lord. ವಂದನೆ ಕರ್ತನೆ. Thank you for your grace. ನಿನ್ನ ಕೃಪೆಗಾಗಿ ಸ್ತೋತ್ರ, Thank you for your grace. ನಿನ್ನ ಕೃಪೆಗಾಗಿ ಸ್ತೋತ್ರ, Thank you for your grace. ನಿನ್ನ ಕೃಪೆಗಾಗಿ ಸ್ತೋತ್ರ ಕರ್ತನೆ. Open your mouth and say, declare thanks. ಬಾಯಿಗಳನ್ನು ತೆರೆದು ಹೇಳ್ರಿ, ಕರ್ತನಿಗೆ ಸ್ತೋತ್ರ ಹೇಳಿರಿ. Thank you for your grace. ಕರ್ತನಿನ ಕೃಪೆಗಾಗಿ ಸ್ತೋತ್ರ, ಕರ್ತನಿನ ಕೃಪೆಗಾಗಿ ಸ್ತೋತ್ರ ಅಂತ ಹೇಳಿರಿ. ಕರ್ತನಿನ ಕೃಪೆಗಾಗಿ ಸ್ತೋತ್ರ, ಕರ್ತನಿನ ಕೃಪೆಗಾಗಿ ಸ್ತೋತ್ರ, ನಿನ್ನ ಕೃಪೆಗಾಗಿ ಸ್ತೋತ್ರಪ್ಪ. ವಂದನೆ ಕರ್ತನೆ, ವಂದನೆ ಕರ್ತನೆ, ಸ್ತೋತ್ರ ಕರ್ತನೆ, ಸ್ತೋತ್ರ ಯೇಸುವೆ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. Hallelujah. 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 The same words, ಇದೇ ವಾಕ್ಯ, the experts say that is written in the Old Testament. ಇದು ಇದಕ್ಕೆ ಸಂಬಂಧಪಟ್ಟಂತ ವಾಕ್ಯ ಹಳೆಯ ಒಡಂಬಡಿಕೆಯಲ್ಲೂ ಸಹ ಬರೆಯಲ್ಪಟ್ಟಿದೆ. Now you go to Deuteronomy chapter 6. ಈಗ ನೀವು ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯಕ್ಕೆ ತೆಗೆಯೋಣ. Let us see what is written there. ಅಲ್ಲೇನ್ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುವ. Go to Deuteronomy chapter 6. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ, Start reading from there. 1ನೇ ವಚನದಿಂದ ಓದಲಿಕ್ಕೆ ಪ್ರಾರಂಭ ಮಾಡಿ. ನೀವು ಹೊಳೆದಾಟಿ ಹಾ. ಸ್ವತಂತ್ರಿಸಿಕೊಳ್ಳುವ ದೇಶದಲ್ಲಿ ಹಾ. ಅನುಸರಿಸುವುದಕ್ಕಾಗಿ ಹಾ. ನಿಮಗೆ ಬೋಧಿಸಬೇಕೆಂದು ಹಾ. ನಿಮ್ಮ ದೇವರಾದ ಯೆಹೋವನು ಹಾ. ನನಗೆ ಆಜ್ಞಾಪಿಸಿದ ಧರ್ಮೋಪದೇಶವು ವಿಧಿ ನಿರ್ಣಯಗಳು ಇವೆ. ಹಾ. ನೀವು ನಿಮ್ಮ ಪೌತ್ರಾದಿ ಸಂತತಿಯವರು ಜೀವಮಾನದಲ್ಲೆಲ್ಲ ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದುಕೊಂಡು ನಾನು ಈಗ ಬೋಧಿಸುವ ಆತನ ವಿಧಿ ನಿರ್ಣಯಗಳನ್ನೆಲ್ಲ ಅನುಸರಿಸಬೇಕೆಂದು ನೀವು ಬಹುಕಾಲ ಬಾಳಬೇಕೆಂದು ಇವುಗಳನ್ನು ಆಜ್ಞಾಪಿಸಿದ್ದಾನೆ. ಆದುದರಿಂದ ಇಸ್ರಾಯೇಲರೇ, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ವಾಗ್ದಾನ ಮಾಡಿದ ಪ್ರಕಾರ ಹಾಲು ಜೇನು ಹರಿಯುವ ಆ ದೇಶದಲ್ಲಿ ನಿಮಗೆ ಶುಭ ಉಂಟಾಗುವುದಕ್ಕೂ ನೀವು ಬಹಳವಾಗಿ ಹೆಚ್ಚುವುದಕ್ಕೂ ಈ ಆಜ್ಞೆಗಳನ್ನು ಲಕ್ಷ್ಯವಿಟ್ಟು ಕೇಳಿ ಅನುಸರಿಸಲೇಬೇಕು. ಇಸ್ರಾಯೇಲರೇ, ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ ದಾರಿ ನಡೆಯುವಾಗಲೂ ಮಲಗುವಾಗಲೂ ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು. ನಿಮ್ಮ ಮನೆಯ ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿಯೂ ತಲೆ ಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು. What you read in Luke 10. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನೀವೇನು ಓದಿದಿರೋ, what is the command the Lord says? ಕರ್ತನು ಕೊಟ್ಟ ಆಜ್ಞೆ ಏನು ಅಲ್ಲಿ? Love the Lord with all your heart. ಕರ್ತನನ್ನು ನಿಮ್ಮ ಪೂರ್ಣ ಹೃದಯದಿಂದ ಪ್ರೀತಿಸಿರಿ. With all your mind, soul and strength. ನಿಮ್ಮ ಪೂರ್ಣ ಪ್ರಾಣ ಶಕ್ತಿಯಿಂದ ಪ್ರೀತಿಸಿರಿ. And then love your neighbor. ನಿನ್ನ ಸಹೋದರನನ್ನು ಪ್ರೀತಿಸಿರಿ. You do this, ನೀವು ಇದನ್ನು ಮಾಡುವಾಗ you will live. ನೀವು ಜೀವಿಸ್ತೀರಿ. In the Old Testament, Deuteronomy 6, ಹಳೆಯ ಒಡಂಬಡಿಕೆ 6ನೇ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದಲ್ಲಿ ಹೇಳ್ತದೆ. that is what he says here. ಅದನ್ನೇ ಇಲ್ಲಿ ಬರೆಯಲ್ಪಟ್ಟಿದೆ. He has given the commands. ಆತನು ಆಜ್ಞೆ ಕೊಟ್ಟಿದ್ದಾನೆ. He has given the decrees. ಆತನು ಅಲ್ಲಿ ಒಂದು ನ್ಯಾಯ ಪ್ರಮಾಣ ಕೊಟ್ಟಿದ್ದಾನೆ. He has given the laws. ಅಲ್ಲಿ ಕಾನೂನನ್ನು ಕೊಟ್ಟಿದ್ದಾನೆ, ನಿಯಮಗಳನ್ನು ಕೊಟ್ಟಿದ್ದಾನೆ. He has taught his people. ಆತನು ಜನರಿಗೆ ಆಲೋಚನೆ ಕೊಟ್ಟಿದ್ದಾನೆ.
to walk in that, ಅದರಲ್ಲಿ ನಡೆಯುವಂತೆ ಹೇಳ್ತಾ ಇದ್ದಾರೆ. so that their life will be blessed. ಅವರು ಅದನ್ನು ಅನುಸರಿಸಿ ನಡೆಯುವಾಗ ಅವರ ಜೀವನ ಆಶೀರ್ವದಿಸಲ್ಪಡುತ್ತದೆ. Their family will be blessed. ಅವರ ಕುಟುಂಬವು ಆಶೀರ್ವದಿಸಲ್ಪಡುತ್ತದೆ. Their children will be blessed. ಅವರ ಮಕ್ಕಳು ಆಶೀರ್ವದಿಸಲ್ಪಡ್ತಾರೆ. Their land will be blessed. ಅವರ ಒಂದು ಜಮೀನು ಆಶೀರ್ವದಿಸಲ್ಪಡುತ್ತದೆ. Hallelujah. Hallelujah. Their city will be blessed. ಅವರ ಪಟ್ಟಣ ಆಶೀರ್ವದಿಸಲ್ಪಡುತ್ತದೆ. Because when you know the Lord, ಯಾವಾಗ ನೀವು ಕರ್ತನನ್ನು ಪ್ರೀತಿಸ್ತೀರೋ, when I obey His command, ಆತನ ಆಜ್ಞೆಗಳಿಗೆ ವಿಧೇಯರಾಗ್ತೀರೋ, when I obey His laws, ಆತನ ಒಂದು ನಿಯಮಗಳನ್ನು ನೀವು ವಿಧೇಯರಾಗ್ತೀರೋ, God is faithful to bless your people. ದೇವರು ನಿಮ್ಮ ಜನರನ್ನು ಆಶೀರ್ವದಿಸಲು ಆತನು ನಂಬಿಗಸ್ತನಾಗಿದ್ದಾನೆ. Hallelujah. 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 Another question that you can ask. ಇನ್ನೊಂದು ಪ್ರಶ್ನೆ ನೀವು ಕೇಳಬಹುದು. God is saying that you love God, you love God, you love God. ದೇವರು ಕೇಳ್ತಾರೆ, ನೀವು ದೇವರನ್ನ ಪ್ರೀತಿಸ್ರಿ, ದೇವರನ್ನ ಪ್ರೀತಿಸ್ರಿ, ದೇವರನ್ನ ಪ್ರೀತಿಸ್ರಿ. Where it says that God loves me? ದೇವರು ಪ್ರೀತಿಸ್ತಾನಂತ ಎಲ್ಲಿದೆ? ದೇವರು ನನ್ನನ್ನು ಪ್ರೀತಿಸ್ತಾನಂತ ಎಲ್ಲಿದೆ? ಎಲ್ಲಿದೆ? John 3:16. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ. That God so loved the world. ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದನು. God so loved the world. ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದನು. He loved you so much. ಆತನು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುತ್ತಾನೆ. He loves you so much. ಆತನು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುತ್ತಾನೆ. How much He loves you? ಆತನು ನಿಮ್ಮನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸ್ತಾನೆ? How much He loves you and me? ಸರಿ. How much He loves you and me? ನನ್ನನ್ನು ನೀವು ಎಷ್ಟು ಹೆಚ್ಚಾಗಿ ಪ್ರೀತಿಸ್ತೀರಾ? No, how much God loves you and me? ಎಷ್ಟು ಹೆಚ್ಚಾಗಿ ದೇವರು ನಿನ್ನನ್ನು ನನ್ನನ್ನು ಪ್ರೀತಿಸ್ತಾರೆ? How much? ಎಷ್ಟು ಪ್ರೀತಿ ಮಾಡ್ತಾರೆ ದೇವರು ನಿಮ್ಮನ್ನ? How much God loves you, ma? ಎಷ್ಟು ನಿಮ್ಮನ್ನ ದೇವರು ಎಷ್ಟು ಪ್ರೀತಿ ಮಾಡಿದಾರಮ್ಮ? ಹೆಚ್ಚಾಗಿ ಎಷ್ಟು? ಹೇಳಕ್ಕಾಗಲ್ಲ ಅಷ್ಟು ಪ್ರೀತಿ ಕೊಡು. He gave His life. Yeah. Correct. But God gave His only Son. ದೇವರು ತನ್ನ ಒಬ್ಬನೇ ಮಗನನ್ನ ಕೊಟ್ಟಿದ್ದಾನೆ. Hallelujah. Hallelujah. Will you give your son to love somebody? ನಿಮ್ಮ ಮಗನನ್ನ ಬೇರೆಯವರ ಪ್ರೀತಿಗಾಗಿ ಏನಾದರೂ ಕೊಡ್ತೀರಾ? Will you and me give our son to love somebody as a sacrifice? ನೀವು ನಾನು ನಮ್ಮ ಮಕ್ಕಳನ್ನ ಬೇರೆಯವರ ಪ್ರೀತಿಗಾಗಿ ಏನಾದರೂ ತ್ಯಾಗ ಮಾಡ್ತೀವಾ? ಮಾಡ್ತೀವಾ? Will you give? ಕೊಡ್ತೀರಾ? Will you give? ಕೊಡ್ತೀರಾ? Nobody will give. ಯಾರು ಕೊಡೋದಿಲ್ಲ. Because my son, ಯಾಕಂದ್ರೆ ನನ್ನ ಮಗ, my children, ನನ್ನ ಮಕ್ಕಳು, my family, ನನ್ನ ಕುಟುಂಬ. Why should I give for somebody as a sacrifice? ನಾನು ಯಾರಿಗೋಸ್ಕರ ಯಾಕೆ ನನ್ನ ಮಕ್ಕಳಿಗೆ ತ್ಯಾಗ ಮಾಡಬೇಕು? He committed sin. ಅವರು ತಪ್ಪು ಮಾಡಿದ್ದಾರೆ, ಪಾಪ ಮಾಡಿದ್ದಾರೆ. She committed sin. ಅವಳು ಪಾಪ ಮಾಡಿದ್ದಾಳೆ. Why should my son be sacrificed? ಯಾಕೆ ನನ್ನ ಮಗನ ಅದಕ್ಕೆ ತ್ಯಾಗ ಮಾಡಿಕೊಡ್ಬೇಕು, ನಾನು ಬಲಿ ಕೊಡಬೇಕು? Correct. ಈ ರೀತಿಯಾಗಿ ಹೇಳ್ತೀವಿ, ಹೌದಲ್ವಾ? But God, ಆದ್ರೆ ದೇವರು loved you so much. ಆದ್ರೆ ಎಷ್ಟೋ ಹೆಚ್ಚಾಗಿ ಪ್ರೀತಿಸಿದ. We cannot express in our words. ನಮ್ಮ ಮಾತುಗಳಿಂದ ಅದನ್ನ ಅಳತೆ ಮಾಡಲಾಗುವುದಿಲ್ಲ. We cannot express. ನಾವು ಅದನ್ನ ಹೇಳಲಿಕ್ಕೆ ಅಸಾಧ್ಯ. So finally what He did? ಕೊನೆಯದಾಗಿ ಆತನ ಏನು ಮಾಡಿದ? He sent His own son. ಆತನು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿದನು. Hallelujah. Hallelujah. Read the Vedas. ನೀವು ವೇದಾಸ್ ಓದುವಾಗ He talks about Prajapati. ಪ್ರಜಾಪತಿ ಬಗ್ಗೆ ಅಲ್ಲಿ ಮಾತನಾಡ್ತಾರೆ. Prajapati means son of God. ಪ್ರಜಾಪತಿ ಅಂತ ಹೇಳುವಾಗ ದೇವರ ಮಗ ಎಂಬುದಾಗಿ. Prajapati means son of God. ಪ್ರಜಾಪತಿ ಅಂದ್ರೆ ದೇವರ ಮಗ. In this world only one person came as a Prajapati. ಈ ಲೋಕಕ್ಕೆ ಒಬ್ಬನೇ ಒಬ್ಬ ಪ್ರಜಾಪತಿ ಪತಿಯಾಗಿ ಬಂದಿದ್ದಾನೆ. And his name is what? ಆತನ ಹೆಸರು ಏನು ಗೊತ್ತಾ? What is his name? ಆತನ ಹೆಸರೇನು? ಯೇಸು. Hallelujah. Hallelujah. You have to shout. ನೀವು ಕೂಗಬೇಕು. What's his name? ಆತನ ಹೆಸರೇನು? What's the Tabawa? What's his name? ಆತನ ಹೆಸರೇನು? ಯೇಸು ಕ್ರಿಸ್ತ. Hallelujah. ಯೇಸು ಕ್ರಿಸ್ತನು. Hallelujah. Hallelujah. God showed him. God gave him to this world. ದೇವರು ಆತನನ್ನ ಈ ಲೋಕಕ್ಕೆ ಕೊಟ್ಟಿದ್ದಾನೆ. How he gave? ಹೇಗೆ ಕೊಟ್ಟ ಅಂದ್ರೆ He told the people, do whatever you want with them. ಜನರಿಗೆ ದೇವರು ಹೇಳಿದ್ರು, ನಿಮ್ಗೆ ಏನ್ ಬೇಕೆಲ್ಲ ಮಾಡಿ ಅವನಿಗೆ. You cannot do whatever you want. ನೀವು ಏನೆಲ್ಲ ಮಾಡ್ಬೇಕನ್ನಿಸ್ತದ ಅಂತ ನೀವು ಮಾಡ್ರಿ ಅಂತ ಹೇಳಿ. You want to spit on him, spit on him. ನೀವು ಆತನ ಹುಗಿಬೇಕಾ ಹುಗಿರಿ. You want to tear his clothes, you tear his clothes. ಆತನ ಬಟ್ಟೆ ವಸ್ತ್ರವನ್ನು ನೀವು ಹರಿಬೇಕಾ ಹರಿರಿ. You want to beat him on his whip, you beat him. ನೀವು ಆತನಿಗೆ ಹೊಡಿಬೇಕಾ ಹೊಡಿರಿ. You know the Romans, when the whip they used. ರೋಮದವರು ಅವರು ಉಪಯೋಗಿಸುವಂತ ಚಾಟಿ ಹೇಗಿತ್ತಂದ್ರೆ, the edge of the whip you have 20 strips. ಆ ಒಂದು ಚಾಟಿಯ ಕೊನೆಯ ಭಾಗದಲ್ಲಿ ಮೊದಲ ಒಂದು ಇದರಲ್ಲಿ 20 ಮೊಳೆಗಳಾಗ್ತಾ ಇದ್ರು. Leather strips.
ಅದೊಂದು ಒಂದು ಲೆದರ್ದು ಮೊಳೆಗಳು. And in the dry bones. ಅದರೊಳಗಡೆ ಒಂದು ಒಣಗಿ ಹೋಗಿದಂತ ಮೂಳೆಗಳನ್ನು ಜೋಡಿಸ್ತಾ ಇದ್ರು. Dry bones. ಮೂಳೆಗಳು, ಒಣಗಿದ ಮೂಳೆಗಳು. Dry bones of animal. ಆ ಪ್ರಾಣಿಯ ಒಣಗಿದ ಮೂಳೆಗಳನ್ನು ಹಾಕ್ತಾ ಇದ್ರು. And the end of it will have lead. ಅದ್ರ ಕೊನೆಯಲ್ಲಿ copper, you have another metal. ಅದ್ರ ಇನ್ನೊಂದು ಒಂದು copper copper bronze. ಅದ್ರ ಮೇಲ್ಭಾಗದಲ್ಲಿ metal, very hard metal. ಅದೊಂದು ಅಂಶ ಆಗ್ತಿದ್ದು ಬಹಳ ಕಠಿಣವಾದದ್ದು. When they strike it on the body, ಅದನ್ನ ಶರೀರದಲ್ಲಿ ಅವರಿಗೆ ಹೊಡೆಯುವಾಗ ಚಾಟಿಲಿ first the bones will scratch him. ಅದು ಮೊದಲು ಮೂಳೆಗೆ ಏಟಾಗ್ತಾ ಇತ್ತು. Second, the metal will make a mark that will keep burning his skin. ಅಲ್ಲಿ ಹಾಕಿದಂತ ಮೆಟಲ್ ಹೋಗಿ ಅದು ಒಂದು ಚರ್ಮಕ್ಕೆ ಒಂದು ನಾಟಿಕೊಳ್ತಾ ಇತ್ತು. What did Jesus do? ಯೇಸು ಏನ್ ಮಾಡಿದ್ದಾನೆ? Jesus asked the Pharisees, ಯೇಸು ಸ್ವಾಮಿ ಫರಿಸಾಯರನ್ನು ಕೇಳಿದರು, what sin did you find in me? ನನ್ನೊಳಗೆ ನೀವು ನನ್ನಲ್ಲಿ ಯಾವ ತಪ್ಪು ಕಂಡುಹಿಡಿಯಕ್ಕೆ ಸಾಧ್ಯ? What sin did you find in me? ನನ್ನಲ್ಲಿ ಯಾವ ಪಾಪ ಕಂಡುಹಿಡಿಯಕ್ಕೆ ನಿಮಗೆ ಸಾಧ್ಯ? I only taught this word to you. ನಾನು ನಿಮಗೆ ಬರೀ ಈ ವಾಕ್ಯನ ಹೇಳ್ತಾ ಇದ್ದೀನಿ ಅಷ್ಟೇ. Saying the Lord is only one. ನಾನು ಹೇಳ್ತಾ ಇದ್ದೀನಿ ದೇವರು ಒಬ್ಬನೇ. Love the Lord with all your heart. ಕರ್ತನನ್ನು ಪೂರ್ಣ ಹೃದಯದಿಂದ ಪ್ರೀತಿಸಿರಿ. Obey His word. ಆತನ ವಾಕ್ಯಕ್ಕೆ ವಿಧೇಯರಾಗಿರಿ. It will be good for you and for your children. ನಿಮಗೂ ನಿಮ್ಮ ಮಕ್ಕಳಿಗೂ ಅದು ಒಳ್ಳೆಯದೇ. That is what I have come to tell you. ಅದನ್ನು ಹೇಳುವುದಕ್ಕಾಗಿ ನಾನು ಇಲ್ಲಿ ಬಂದಿದ್ದೇನೆ. Because you are sinning against God. ನೀವು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೀರಾ. You know God, but you have gone against God. ನೀವು ದೇವರಿಗೆ ವಿರುದ್ಧವಾಗಿ ನಿಂತಿದ್ದೀರಿ. You know God, but you have gone against God. ನೀವು ದೇವರು ಎಂತವರಂತ ನಿಮಗೆ ಗೊತ್ತಿದ್ರು ಸಹ ದೇವರಿಗೆ ವಿರುದ್ಧವಾಗಿ ನಿಂತಿದ್ದೀರಾ. Hallelujah. Hallelujah. And so when Jesus was on the cross, ಯಾವಾಗ ಯೇಸು ಸ್ವಾಮಿ ಶಿಲುಬೆ ಮೇಲೆ ಇಡಲ್ಪಟ್ಟನು, He was given as a sacrifice. ಆತನು ತ್ಯಾಗವಾಗಿ ಕೊಡಲ್ಪಟ್ಟನು. His body was filled with Richard. His body was filled with scratches of bones. ಆತನ ಶರೀರವು ಮೂಳೆಗಳಿಂದೆಲ್ಲ ಛಿದ್ರವಾಗಿ ಹೋಗಿತ್ತು, ಮಾಂಸಖಂಡಗಳಿಂದ. In Isaiah 53 verse 4 the Bible says, ಯೆಶಾಯ ಪ್ರವಾದನೆ ಗ್ರಂಥ 53:4 ಹೇಳ್ತದೆ, He was so wonderful. ಆತನು ಎಷ್ಟು ಸುಂದರನು. He was so beautiful. ಆತನು ಬಹಳ ಸುಂದರನು. But on the cross, ಆದರೆ ಶಿಲುಬೆ ಮೇಲೆ nobody can see His face. ಆತನ ಮುಖವನ್ನು ಯಾರು ನೋಡಲು ಸಾಧ್ಯವಾಗಿಲ್ಲ. Nobody can see His body. ಆತನ ಶರೀರವನ್ನು ಯಾರು ನೋಡಲು ಸಾಧ್ಯವಾಗಿಲ್ಲ. All over His body scratches of the bone. ಆತನ ಶರೀರ ಪೂರ್ತಿಯಾಗಿ ಎಲ್ಲವೂ ಛಿದ್ರವಾಗಿತ್ತು. And the whole from head to toe He was bleeding in blood. ಆತನ ತಲೆಯಿಂದ ಕಾಲಿನವರೆಗೂ ರಕ್ತವು ಸುರಿಯಲ್ಪಡ್ತಾ ಇತ್ತು. God gave His Son. ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು. God gave Himself. ದೇವರು ತನ್ನನ್ನೇ ತಾನು ಕೊಟ್ಟಿದ್ದಾನೆ. For you and for me. ನಿಮಗೋಸ್ಕರ, ನನಗೋಸ್ಕರವಾಗಿ. How much of love. ಎಷ್ಟು ಪ್ರೀತಿ ಅಂದ್ರೆ. And the Bible says, ಸತ್ಯವೇದ ಹೇಳ್ತದೆ, when I look to the cross, ನಾನು ಶಿಲುಬೆಯನ್ನು ನೋಡುವಾಗ the first thing is that ಮೊದಲನೇ ಕಾರ್ಯ ಏನಂದ್ರೆ, I don't see Christ. ನಾನು ಕ್ರಿಸ್ತನನ್ನ ನೋಡಕ್ಕಾಗಲ್ಲ. But I see my sin on His body. ಆದ್ರೆ ಆತನ ಶರೀರದಲ್ಲಿ ನನ್ನ ಪಾಪವನ್ನು ನೋಡಬಹುದು. Hallelujah. Hallelujah. The Bible says, ಸತ್ಯವೇದ ಹೇಳ್ತದೆ, ಯಾಕಂದ್ರೆ He took away my sin. ಆತನು ನಮ್ಮ ಪಾಪಗಳನ್ನು ತೆಗೆದುಕೊಂಡಿದ್ದಾನೆ. In 1 Peter chapter 2 verse 24 the Bible says, 1 ಪೇತ್ರ 2:24 ವಾಕ್ಯ ಹೇಳ್ತದೆ, that He bore my sin on His body. ನಮ್ಮ ಪಾಪಗಳನ್ನು ಆತನ ಶರೀರದ ಮೇಲೆ ಹಾಕಿಕೊಂಡನು. Hallelujah. Hallelujah. My sin on His body. ನಮ್ಮ ಶರೀರ, ನಮ್ಮ ಪಾಪ ಆತನ ಶರೀರದಲ್ಲಿ. Whose sin? ಯಾರ ಪಾಪ? Our sin. ನಮ್ಮ ಪಾಪ. What sin did we do? ನಾವು ಯಾವ ಪಾಪ ಮಾಡಿದ್ದೇವೆ? Lies. ಸುಳ್ಳು ಹೇಳಿದ್ದೇವೆ. Talking back. ಕೆಟ್ಟದಾಗಿ ಮಾತನಾಡಿದ್ದೇವೆ. Careless words. ಹೊಲಸು ಮಾತುಗಳನ್ನು ಆಡಿದ್ದೇವೆ. Bad language. ಕೆಟ್ಟ ಮಾತುಗಳು. Bad thoughts. ಕೆಟ್ಟ ಆಲೋಚನೆಗಳು. Then what? ಮತ್ತೇನ್ ಮಾಡಿದೀವಿ? So many lies are there. ತುಂಬಾ ಒಂದು ಸುಳ್ಳುಗಳನ್ನು ಹೇಳಿದ್ದೇವೆ. Some people are in adultery. ಕೆಲವು ಜನರು ವ್ಯಭಿಚಾರದಲ್ಲಿದ್ದಾರೆ. Some people are mind is full of adultery. ಕೆಲವರಿಗೆ ಅವರ ಮನಸ್ಸೆಲ್ಲ ವ್ಯಭಿಚಾರದಲ್ಲಿ ತುಂಬಲ್ಪಟ್ಟಿದೆ. Cheating. ಮೋಸ. So many things. You can go whatever you find you can. ಏನೆಲ್ಲ ನಿಮಗೆ ಮಾಡಬಹುದು, ಪಾಪದ ಸಂಖ್ಯೆಗಳನ್ನು ಮಾಡ್ಕೋಬಹುದು. Whatever you see also. ನೀವು ಏನೆಲ್ಲ ನೋಡ್ತೀರಾ ಅದು ಸಹ. All these things. ಈ ಎಲ್ಲಾ ಕಾರ್ಯಗಳು, ಸಂಗತಿಗಳು. Where it is? ಎಲ್ಲಿದೆ? It is inside me. ನಮ್ಮ ಒಳಗಿದೆ. Where it is? ಎಲ್ಲಿದೆ?
Where it is, it says inside me. ಎಲ್ಲರೂ ಹೇಳಿದ್ರು ನನ್ನೊಳಗೆ, It is inside me. ನನ್ನೊಳಗಿದೆ, Right? It is inside me. ಇದು ನನ್ನೊಳಗಿದೆ. Who can be sacrificed for my sin inside? ನನ್ನೊಳಗಿರುವ ಪಾಪಕ್ಕೆ ಯಾರು ತ್ಯಾಗ ಮಾಡ್ಲಿಕ್ಕೆ ಸಾಧ್ಯ? Outside you can sacrifice. ಹೊರಗಡೆ ನಾವು ಬಲಿ ಕೊಡಬಹುದು, ತ್ಯಾಗ ಮಾಡಬಹುದು. Outside I can do a parigara. ಹೊರಗಡೆ ನಾವು ಪರಿಹಾರ ಮಾಡಬಹುದು. But inside who can do it? ಅದು ನಮ್ಮ ಒಳಗಿರುವುದಕ್ಕೆ ಯಾರು ಮಾಡ್ಲಿಕ್ಕೆ ಸಾಧ್ಯ? Who can change me inside? ನನ್ನ ಒಳ ಭಾಗವನ್ನು ಬದಲಾಯಿಸಲು ಯಾರಿಗೆ ಸಾಧ್ಯ? Who can love my heart? ನನ್ನ ಹೃದಯದ ಪ್ರೀತಿ ಮಾಡಕ್ಕೆ ಯಾರಿಗೆ ಸಾಧ್ಯ? But my heart is filled with sin. ಆದ್ರೆ ನನ್ನ ಹೃದಯವು ಪಾಪದಿಂದ ತುಂಬಲ್ಪಟ್ಟಿದೆ. Either you have sin in your heart, ಒಂದು ವೇಳೆ ನಿಮ್ಮ ಹೃದಯದಲ್ಲಿ ಪಾಪವಿದೆ ಬರುವುದು, or you receive the love of God in your heart. ಮತ್ತು ನೀವು ದೇವರ ಪ್ರೀತಿಯನ್ನು ಸ್ವೀಕಾರ ಮಾಡಿರಬಹುದು. Either my heart should be filled with the sin, ಒಂದು ನಮ್ಮ ಹೃದಯ ಪಾಪದಲ್ಲಿ ತುಂಬಲ್ಪಟ್ಟಿರಬೇಕು, or filled with the love of God. ಅಥವಾ ದೇವರ ಪ್ರೀತಿಯಿಂದ ತುಂಬಲ್ಪಟ್ಟಿರಬೇಕು. What does that we want? ನಿಮಗೆ ಯಾವ್ದು ಬೇಕಾಗಿದೆ? What does that we want? ನಿಮಗೆ ಯಾವ್ದು ಬೇಕು? You want our heart to be filled with the sin, ನೀವು ನಿಮ್ಮ ಹೃದಯವನ್ನು ಪಾಪದಿಂದ ತುಂಬಲ್ಪಡಬೇಕಂತ ಇಷ್ಟಪಡ್ತೀರೋ, or filled with the love of God? ಅಥವಾ ದೇವರ ಪ್ರೀತಿಯಿಂದ ತುಂಬಲ್ಪಡಬೇಕೆಂದು ಇಷ್ಟಪಡ್ತೀರೋ? What do you want? ನಿಮ್ಗೆ ಏನ್ ಬೇಕು? Love of God. ದೇವರ ಪ್ರೀತಿ. And that is what He gave Jesus. ಅದನ್ನೇ ಯೇಸು ಸ್ವಾಮಿ ಕೊಟ್ಟಿದ್ದಾನೆ. Hallelujah. Hallelujah. Devil will tell you, ಸೈತಾನನು ಹೇಳ್ತಾನೆ, hey, yesterday you sinned. ನಿನ್ನೆ ದಿನ ಪಾಪ ಮಾಡಿದ್ಯಾ? Yesterday morning you sinned. ನಿನ್ನೆ ಬೆಳಗ್ಗೆ ನೀನು ಪಾಪ ಮಾಡಿದ್ಯಾ? You told lies to your mother. ನಿನ್ನ ತಾಯಿಗೆ ನೀನು ಸುಳ್ಳು ಹೇಳಿದ್ಯಾ? You told lies to your father. ನಿನ್ನ ತಂದೆಗೆ ಸುಳ್ಳು ಹೇಳಿದ್ಯಾ? You told lies to your wife. ನಿನ್ನ ಹೆಂಡತಿಗೆ ಸುಳ್ಳು ಹೇಳಿದ್ಯಾ? You told lies to your husband. ನಿನ್ನ ಗಂಡನಿಗೆ ಸುಳ್ಳು ಹೇಳಿದ್ಯಾ? You said this, you said that. ನೀವು ಇದು ಅದು ಅಂತ ಎಲ್ಲ ಹೇಳಿದ್ದೀರಾ? You think that Jesus will forgive you. ನೀನು ಯೋಚನೆ ಮಾಡ್ತಿದ್ದೆ ಯೇಸು ಸ್ವಾಮಿ ನಿನ್ನ ಕ್ಷಮಿಸಿದಾನಂತ. That is what devil will do. ಅದನ್ನ ಸೈತಾನನು ಮಾಡುತ್ತಾನೆ. You know what you should do? ಆತನ ಏನ್ ಮಾಡ್ತಾನೆ ಗೊತ್ತಾ? You tell the devil, ನೀವು ಸೈತಾನ ನೋಡಿ ಹೇಳಿರಿ, I look at my God's love on the cross. ನಾನು ನನ್ನ ದೇವರ ಪ್ರೀತಿಯನ್ನು ಕಲ್ವಾರಿ ಶಿಲುಬೆ ಮೇಲೆ ನೋಡುತ್ತೇನೆ. Hallelujah. Hallelujah. I look at my God's love on the cross. ನಾನು ಕಲ್ವಾರಿ ಶಿಲುಬೆಯಲ್ಲಿ ನನ್ನ ದೇವರ ಪ್ರೀತಿಯನ್ನು ನೋಡುತ್ತೇನೆ. I will not hide my sin. ನನ್ನ ಪಾಪಗಳನ್ನು ನಾನು ಮುಚ್ಚಿಡುವುದಿಲ್ಲ. What I do? ನಾನು ಏನ್ ಮಾಡ್ತೇನೆ? I will not hide my sin. ನನ್ನ ಪಾಪನ ನಾನು ಬಚ್ಚಿಡುವುದಿಲ್ಲ. Even the mustard seed of sin. ಒಂದು ಸಣ್ಣದಾದ ತಪ್ಪಾಗಿರಬಹುದು ಸಹ. Some people will say, ಕೆಲವು ಜನರು ಹೇಳ್ತಾರೆ, Pastor, only one lie I said. ಪಾಸ್ಟರ್ ಒಂದೇ ಒಂದು ಸುಳ್ಳು ಹೇಳಿದ್ದೀನಿ ಅಂತ ಹೇಳ್ತಾರೆ. Small lie. ಸಣ್ಣ ಸುಳ್ಳು. Why like this? ಅದೆಲ್ಲ ಯಾಕೆ ಹೀಗೆ? Either you steal 5 rupees or you steal 5 crore rupees. Stealing is stealing. ನೋಡಿ, ನೀವು 5 ರೂಪಾಯಿ ಕದಿಬಹುದು, 5 ಕೋಟಿ ಕದಿಬಹುದು, ಕಳ್ಳತನ ಅನ್ನೋದು ಕಳ್ಳತನನೇ. Correct? ಹೌದಲ್ವಾ? 5 rupees also same jail. 5 ರೂಪಾಯಿಗೂ ಅದೇ ಜೈಲು. 5 crores also same jail. 5 ಕೋಟಿ ತಗೊಂಡ್ರು ಅದೇ ಜೈಲು. There is no special jail. ಅಲ್ಲಿ ಯಾವ ಸ್ಪೆಷಲ್ ವಿಶೇಷವಾದ ಜೈಲು ಇಲ್ಲ. 5 rupees steal is a thief. 5 crores is also thief. 5 ರೂಪಾಯಿ ಕದ್ದವನು ಕಳ್ಳನೇ, 5 ಕೋಟಿ ಕದ್ದವನು ಕಳ್ಳನೇ. Either you say mustard seed of lie, ಒಂದು ಸಣ್ಣದಾದ ಒಂದು ಸುಳ್ಳು ನೀವು ಹೇಳಿರಬಹುದು, or you give big lie. ಒಂದು ದೊಡ್ಡ ಸುಳ್ಳು ನೀವು ಹೇಳಿರಬಹುದು. All are same. ಅದೆಲ್ಲವೂ ಪಾಪವೇ. Hallelujah. Hallelujah. No compromise before God. ದೇವರ ಮುಂದೆ ಯಾವ ರಾಜಿ ಇಲ್ಲ. You want that mustard seed of lie in you to grow like a big tree? ನೀವೊಂದು ಸಣ್ಣದಾದ ಸುಳ್ಳಿನಿಂದ ಒಂದು ದೊಡ್ಡ ಸುಳ್ಳಿನ ಮರ ಬೆಳೆಯಬೇಕಾ ನಿಮ್ಮಲ್ಲಿ? Do you want it? ಬೆಳಿಬೇಕಾ? No. Hallelujah. Hallelujah. You know the mustard seed. How is the mustard seed? Mustard means ಸಾಸಿವೆ. Curry. ಕಾಳು. Mustard. The black color what they put for frying. ಸಾಸಿವೆ. How big is that? ಸಾಸಿವೆ ಎಷ್ಟು ದಪ್ಪ ಇರ್ತದಮ್ಮ? ಚಿಕ್ಕದಂದ? ಎಷ್ಟು ಚಿಕ್ಕದು? ಎಷ್ಟು ಚಿಕ್ಕದಮ್ಮ? ನೀವು ಕೈಯಲ್ಲಿ ಹಿಡಿಬಹುದಾ ಅದನ್ನ? ಇಡಬಹುದಾ? ಎಷ್ಟು ಮಂದಿ? How many hours? How many minutes you can hold it like this? ಎಷ್ಟು ನಿಮಿಷ ನೀವು ಕೈಯಲ್ಲಿ ಇಟ್ಕೋಬಹುದು? ಅದನ್ನ ಎಷ್ಟು ನಿಮಿಷ ಕೈಯಲ್ಲಿ ಇಟ್ಕೋಬಹುದು? 5 ನಿಮಿಷ, 10 ನಿಮಿಷ. 5 ನಿಮಿಷ, 10 ನಿಮಿಷ ಇಡಬಹುದಾ? You know, when you put this mustard seed, when you put it as a seed in the ground, ನೀವು ಆ ಸಾಸಿವೆಯನ್ನು ಭೂಮಿನಲ್ಲಿ ಹಾಕುವಾಗ very small, ಬಹಳ ಸಣ್ಣದು, very small, ಬಹಳ ಸಣ್ಣದು. one mustard seed you put it in the ground and sow it, ಒಂದು ಸಾಸಿವೆಯನ್ನು ನೀವು ಭೂಮಿನಲ್ಲಿ ಹಾಕುವಾಗ and that breaks and comes out a big tree. ಅದು ದೊಡ್ಡ ಮರವಾಗಿ ಬರ್ತದೆ. Hallelujah. Hallelujah. The same way, ಅದೇ ರೀತಿಯಾಗಿ
if you hide even the smallest of lie, ನೀವೊಂದು ಸಣ್ಣ ಸುಳ್ಳನ್ನು ನೀವು ಮುಚ್ಚಿಡುವುದಾದ್ರೆ, if you hide even the smallest of sin in you, ನಿಮ್ಮ ಒಳಗೆ ಸಣ್ಣದಾದ ಸುಳ್ಳನ್ನು ನೀವು ಬಚ್ಚಿಡುವಾಗ, not only lie, any sin, ಬರೀ ಸುಳ್ಳು ಅಲ್ಲ, ಎಂತ ಪಾಪ ಆಗಿರಬಹುದು, even the smallest you hide in yourself, ನಿಮ್ಮನ್ನು ನೀವು ಸ್ವಲ್ಪ ಸಣ್ಣದಾಗಿ ನಿಮ್ಮನ್ನು ನೀವು ಇಟ್ಕೊಳ್ಳೋದಾದ್ರೆ, keep in mind, ನೆನಪಲ್ಲಿ ಇಟ್ಕೊಳ್ಳಿ, what will happen? ಏನಾಗ್ತದೆ ಗೊತ್ತಾ? It will grow like a big tree. ನೀವು ಯಾವುದನ್ನ ನೀವು ಬಚ್ಚಿಡ್ತೀರೋ ಅದು ದೊಡ್ಡ ಮರವಾಗಿ ಬೆಳೀತದೆ. That is what the devil did to many people. ಅದನ್ನೇ ಸೈತಾನನು ಅನೇಕ ಜನರಿಗೆ ಮಾಡ್ತಾ ಇದ್ದಾನೆ. That is what devil has done to the entire world. ಅದಕ್ಕಾಗಿ ಸೈತಾನನು ಇಡೀ ಲೋಕವೆಲ್ಲ ಮಾಡ್ತಾ ಇದ್ದಾನೆ. But Christ came to destroy that in our life. ಆದರೆ ಕ್ರಿಸ್ತನು ಅದನ್ನು ಬದ್ದು ನಾಶಪಡಿಸಲು ಬಂದನು. Hallelujah. Hallelujah. Why God gave his son? ಯಾಕೆ ದೇವರು ತನ್ನ ಮಗನನ್ನು ಕೊಟ್ಟನು? That in my root, ನನ್ನ ಒಂದು my life, ನನ್ನ ಜೀವನ, that what devil has sown, ಸೈತಾನನು ಏನೆಲ್ಲ ಬಿತ್ತಿದ್ದಾನೋ, all that he want to remove it. ಅದೆಲ್ಲವನ್ನ ದೇವರು ಕಿತ್ತಾಕುವುದಕ್ಕಾಗಿ, And he received himself on the cross. ಆತನು ಶಿಲುಬೆಗೆ ತನ್ನನ್ನು ತಾನು ಹಾಕಲ್ಪಟ್ಟನು. That is why the Bible says, ಅದಕ್ಕಾಗಿ ಸತ್ಯವೇದ ಹೇಳ್ತದೆ, he became curse for my curse on the cross. ನನ್ನ ಶಾಪಗಳಿಗಾಗಿ ಆತನು ಶಪಿಸಲ್ಪಟ್ಟನು. Hallelujah. Hallelujah. When you look at that, ಅದನ್ನು ನಾವು ನೋಡುವಾಗ, when you give your sin on his, ಆತನಿಗೆ ನಿಮ್ಮ ಪಾಪ ಕೊಡುವಾಗ, when you confess your sin, ನಿಮ್ಮ ಪಾಪಗಳಿಗೆ ಅರಿಕೆ ಮಾಡುವಾಗ, when you declare your curses on the cross, ಶಿಲ್ಬೆ ಮೇಲೆ ಅದನ್ನು ಹಾಕುವಾಗ, you are a new creation. ನಿಮಗೊಂದು ಹೊಸ ಜೀವನ ಬರ್ತದೆ. Why? My heart has changed. ಯಾಕಂದ್ರೆ ನನ್ನ ಹೃದಯ ಬದಲಾವಣೆ ಆಗಿದೆ. From the sinful heart ಪಾಪವ ತುಂಬಲ್ಪಟ್ಟ ಹೃದಯ to the God's love. ದೇವರ ಪ್ರೀತಿಯಿಂದ ತುಂಬಲ್ಪಟ್ಟಿದೆ. Hallelujah. Hallelujah. Without experiencing that first, ಅದನ್ನ ನಾವು ಮೊದಲು ಅನುಭವಿಸದಿದ್ದರೆ we cannot love God. ನಾವು ದೇವರನ್ನ ಪ್ರೀತಿ ಮಾಡಕ್ಕಾಗಲ್ಲ. Amen. Amen. Yesterday this dear brother came. ನೆನ್ನೆ ದಿನ ಸಹೋದರರು ಬಂದರು. We only did this, ನಾವು ಇದನ್ನೇ ಮಾಡಿದ್ವಿ ಅಷ್ಟೇ. that we made him to confess his sin. ನಾವು ಅವರಿಗೆ ಪಾಪದ ಅರಿಕೆ ಮಾಡುವಂತೆ ಹೇಳಿದೆವು. The moment he confessed his ಅವರು sin, ಪಾಪ ಅರಿಕೆ ಮಾಡುವಾಗ the love of God filled him. ದೇವರ ಪ್ರೀತಿ ಅವರ ಮೇಲೆ ಇಳಿದು ಬಂತು. I did not do anything. ನಾನೇನು ಮಾಡಲಿಲ್ಲ. He has not done anything. ಇವರು ಏನು ಮಾಡಲಿಲ್ಲ. I tell you, we cannot do anything. ನಾನು ಹೇಳಿದೆ ನಾವೇನು ಮಾಡಕ್ಕಾಗಲ್ಲ. We just cannot do anything. ನಾವು ಏನು ಮಾಡಕ್ಕಾಗಲ್ಲ ಅಷ್ಟೇ. Everything is done by God. ಎಲ್ಲವೂ ದೇವರಿಂದಲೇ ಮಾಡಲ್ಪಡಬೇಕು. Hallelujah. Hallelujah. Every work is God's work. ಎಲ್ಲ ಕಾರ್ಯಗಳು ಕೆಲಸವು ದೇವರ ಕೆಲಸವೇ. Hallelujah. Hallelujah. If God have to change a person, ದೇವರು ಒಬ್ಬ ವ್ಯಕ್ತಿನ ಬದಲಾಯಿಸಬೇಕಂದ್ರೆ He will change. ಆತನು ಬದಲಾಯಿಸ್ತಾನೆ. Hallelujah. Hallelujah. He was walking on this road. ಅವರು ರೋಡಲ್ಲಿ ಹೋಗ್ತಾ ಇದ್ರು, ನಡ್ಕೊಂಡು ಹೋಗ್ತಾ ಇದ್ರು. The church is inside. ಸಭೆ ಇಲ್ಲಿದೆ ಕೆಳಗಡೆ. The church is inside. ಸಭೆ ಒಳಭಾಗದಲ್ಲಿದೆ. He is going on that road. ಅವರು ರೋಡಲ್ಲಿ ಹೋಗ್ತಾ ಇದ್ರು. Who brought him here? ಅವ್ರನ್ನ ಯಾಕೆ ಕರ್ಕೊಂಡು ಬಂದಿದ್ದಾರೆ? Brother, you came alone, right? ನೀವು ಒಬ್ಬರೇ ಒಬ್ಬರೇ ಬಂದ್ರಲ್ವಾ? ಬರುವಾಗ he came alone. ಅವ್ರು ಒಬ್ಬರೇ ಬಂದಿದ್ದು. Nobody was with him. ಯಾರು ಅವ್ರ ಜೊತೆ ಇರಲಿಲ್ಲ. But somebody was with him. ಆದ್ರೆ ಯಾರು ಅವ್ರ ಜೊತೆ ಅವ್ರ ಸಂಗಡ ಇದ್ದಾರೆ? Who was with him? ಯಾರು ಅವ್ರ ಸಂಗಡ ಇದ್ದಾರೆ? God was with him. ದೇವರು ಅವರ ಸಂಗಡ ಇದ್ದಾರೆ. Hallelujah. Hallelujah. Because God first loved him. ಯಾಕಂದ್ರೆ ದೇವರು ಮೊದಲು ಅವರನ್ನು ಪ್ರೀತಿಸಿದ್ದಾರೆ. Hallelujah. God loved him so much. ದೇವರು ಅವರನ್ನು ಹೆಚ್ಚಾಗಿ ಪ್ರೀತಿಸುತ್ತಾರೆ. Another thing I tell you. ಇನ್ನೊಂದು ವಿಷಯ ನಾನು ಹೇಳಬೇಕು. Our dear brother lost his wife 3 years back. 3 ವರ್ಷಗಳ ಹಿಂದೆ ಅವರ ಹೆಂಡತಿಯನ್ನು ಕಳಕೊಂಡಿದ್ದಾರೆ ಸಹೋದರರು. And he's got a small child. ಅವರಿಗೊಂದು ಸಣ್ಣ ಮಗು ಇದೆ. How much of broken life. ಎಷ್ಟು ಮುರಿಯಲ್ಪಟ್ಟ ಕುಗ್ಗಿ ಹೋಗಿದ ಒಂದು ಜೀವನ. Hallelujah. Hallelujah. In Psalms 51 verse 17 the Bible says. ಕೀರ್ತನೆ 51:17 ದೇವ ವಾಕ್ಯ ಹೇಳ್ತದೆ. God the sacrifice. ದೇವರ ಯಜ್ಞ ಯಾವುದಂದ್ರೆ my broken heart and my wounded spirit. ಕುಗ್ಗಿದ ಮನಸ್ಸು ಯೆಹೋವನಿಗೆ ಇಷ್ಟ ಯಜ್ಞ. Hallelujah. Hallelujah. What? ಏನು? My wounded heart. ನನ್ನ ಕುಗ್ಗಿದ ಹೃದಯ. My wounded spirit. ನನ್ನ ಕುಗ್ಗಿದ ಆತ್ಮ. My broken spirit. ನನ್ನ ಮುರಿಯಲ್ಪಟ್ಟ ಹೃದಯ. My wounded heart. ಒಂದು ಕುಗ್ಗಿ ಹೋಗಲ್ಪಟ್ಟ ಹೃದಯ. God knows. ದೇವರಿಗೆ ಗೊತ್ತದೆ. You might be anybody. ನೀವು ಯಾರೇ ಆಗಿರಬಹುದು. Pastor said I come from Brahmin background. ಪಾಸ್ಟರ್ ಹೇಳಿದ್ರು ನಾನು ಬ್ರಾಹ್ಮಣ ಫ್ಯಾಮಿಲಿಯಿಂದ ಬಂದಿದ್ದೇನೆ. But to God all this thing does not matter. ದೇವರಿಗೆ ಅದು ಯಾವುದು ವಿಷಯವಿಲ್ಲ. But God is looking at whose heart is broken. ದೇವರು ನೋಡುವಂತದ್ದು ಯಾರ ಹೃದಯ ಮುರಿಯಲ್ಪಟ್ಟಿದೆ ಅಂತವರನ್ನು ನೋಡ್ತಾ ಇದ್ದಾನೆ. Whose spirit is broken. ಯಾರ ಆತ್ಮವು ಕುಗ್ಗಿಸಲ್ಪಟ್ಟಿದೆ ಅಂತವರು ನೋಡುತ್ತಾ ಇದ್ದಾನೆ. And dear this son of God, this child of God. ಈ ಪ್ರೀತಿಯ ದೇವರ ಮಗನು. God knows how much he was broken. ಅವರು ಎಷ್ಟು ನೋವಲ್ಲಿದ್ದಾರೆ ಅನ್ನುವುದನ್ನು ದೇವರು ಅರಿತುಕೊಂಡನು. God knows
how much he was broken in the spirit. ಆತ್ಮದಲ್ಲಿ ಅವರು ಎಷ್ಟು ನೊಂದಿದ್ದಾರೆ ಅನ್ನೋದನ್ನು ದೇವರು ನೋಡಿದನು. Because he saw his wife dying. ಅವ್ರ ಹೆಂಡತಿ ಸಾಯುವುದನ್ನು ಅವರು ನೋಡಿದ್ದಾರೆ. Correct, he saw his wife dying. ಅವ್ರ ಹೆಂಡತಿ ಸಾಯುವುದನ್ನು ಅವರು ನೋಡಿದ್ದಾರೆ. Oh, what will I do now? ಈಗ ನಾನು ಏನ್ ಮಾಡಬೇಕು? Who is there for me? ನನಗೋಸ್ಕರ ಯಾರಿದ್ದಾರೆ? For 3 years weeping and crying inside. 3 ವರ್ಷಗಳಿಂದ ಹೃದಯದಲ್ಲಿ ಅಳುತ್ತಾ ಕಣ್ಣೀರಿನಲ್ಲಿದ್ದಾರೆ. No sleep. ನಿದ್ದೆ ಇಲ್ಲ. Who saw him? ಯಾರು ನೋಡಿದ್ದಾರೆ ಅವರನ್ನ? Who saw him? ಯಾರು ನೋಡಿದ್ದಾರೆ? Was he a Christian? ಅವರೇನಾದ್ರೂ ಕ್ರೈಸ್ತರ? Sir, are you a Christian, sir? ನೀವೇನ ಕ್ರಿಶ್ಚಿಯನ ಸರ್? No. ಇಲ್ಲ. Hallelujah. 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 You might be anybody, ನೀವು ಯಾರೇ ಆಗಿರಬಹುದು. but God knows. ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ. Hallelujah. Hallelujah. Message I want to give you today. ಇವತ್ತಿನ ಸಂದೇಶ ನಾನು ನಿಮಗೆ ಕೊಡೋದೇನೆಂದ್ರೆ That God loves everybody. ದೇವರು ಪ್ರತಿಯೊಬ್ಬರನ್ನು ಪ್ರೀತಿಸುತ್ತಾರೆ. Hallelujah. Hallelujah. When you look at the cross, ನೀವು ಶಿಲುಬೆಯನ್ನು ನೋಡುವಾಗ that is why when we prayed for him, ಅದಕ್ಕಾಗಿ ನಾವು ಅವರಿಗೆ ಪ್ರಾರ್ಥನೆ ಮಾಡಿದೆವು. he experienced peace in his heart. ಅವರ ಹೃದಯದಲ್ಲಿ ಅವರು ಸಮಾಧಾನವನ್ನು ಅನುಭವಿಸಿದರು. Hallelujah. Hallelujah. And then we started to say, ಅವರು ಹೀಗೆ ಹೇಳಲಿಕ್ಕೆ ಪ್ರಾರಂಭಿಸಿದರು. we said only one thing. ನಮಗೆ ಒಂದೇ ಒಂದು ವಿಷಯ. God has healed you. ದೇವರು ನಿಮ್ಮನ್ನು ಗುಣಪಡಿಸ್ತಾನೆ. He has given you peace. ನಿಮಗೆ ಸಮಾಧಾನ ಕೊಡುತ್ತಾನೆ. You go home. ನೀವು ಮನೆಗೆ ಹೋಗ್ರಿ ಅಂತ ಹೇಳಿದೆವು. You will sleep well. ನೀವು ಒಳ್ಳೆ ಚೆನ್ನಾಗಿ ನಿದ್ರೆ ಮಾಡ್ತೀರಾ ಅಂತ ಹೇಳಿದೆವು. Sir, did you sleep well? ನೀವು ಚೆನ್ನಾಗಿ ನಿದ್ರೆ ಮಾಡಿದ್ರ ಸರ್ ರಾತ್ರಿ? Hallelujah. Hallelujah. ಜೋರಾಗಿ ಚಪ್ಪಾಳೆ ತಟ್ಟಿದೆ. Hallelujah. 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 ಕರ್ತನು ಹೀಗೆ ಹೇಳ್ತಾನೆ, The same Lord is with you. ಅದೇ ದೇವರು ನಿಮ್ಮ ಸಂಗಡ ಇದ್ದಾನೆ. Hallelujah. Hallelujah. Even some of your family have not experienced this love. ನೀವು ನಿಮ್ಮ ಕುಟುಂಬದಲ್ಲಿ ಕೆಲವರು ಇಂಥ ಪ್ರೀತಿಯನ್ನು ಅನುಭವಿಸದೇ ಇರಬಹುದು. End of this service, just say the Lord. ಈ ಕೂಟ ಮುಗಿಯೋದ್ರೊಳಗಾಗಿ ನೀವು ಹೇಳ್ರಿ ಕರ್ತನಿಗೆ ಹೀಗೆ, Lord, fill me with your love. ಕರ್ತನೇ ನನ್ನನ್ನು ನಿನ್ನ ಪ್ರೀತಿಯಿಂದ ತುಂಬಿಸು. Fill my heart with your love. ನಿನ್ನ ಸಂಪೂರ್ಣವಾದ ಪ್ರೀತಿ ನನ್ನ ಹೃದಯದಲ್ಲಿ ತುಂಬಲಿ. And remember your family members. ನಿಮ್ಮ ಕುಟುಂಬದವರನ್ನ ನೆನಪು ಮಾಡಿಕೊಳ್ಳಿರಿ. Remember your children. ನಿಮ್ಮ ಮಕ್ಕಳನ್ನ ನೆನಪು ಮಾಡಿಕೊಳ್ಳ್ರಿ. Your family members. ನಿಮ್ಮ ಕುಟುಂಬಸ್ಥರನ್ನ. And you pray today. ಇವತ್ತು ನೀವು ಪ್ರಾರ್ಥನೆ ಮಾಡಿರಿ. Lord, fill my family with your love. ಕರ್ತನೇ ನನ್ನ ಕುಟುಂಬವನ್ನು ನಿನ್ನ ಪ್ರೀತಿಯಲ್ಲಿ ತುಂಬಿಸು. Fill my family members' hearts with your love. ಕರ್ತನೇ ನನ್ನ ಕುಟುಂಬದ ಬಂಧು ಬಳಗದಲ್ಲಿ ನಿನ್ನ ಪ್ರೀತಿಯನ್ನು ತುಂಬಿಸು ಅವರ ಹೃದಯದಲ್ಲಿ. When you faithfully pray. ನೀವು ಯಾವಾಗ ನಂಬಿಗಸ್ತರಾಗಿ ಪ್ರಾರ್ಥಿಸ್ತೀರೋ, When you faithfully ask. ನೀವು ಯಾವಾಗ ದೇವರನ್ನ ನಂಬಿಗಸ್ತರಾಗಿ ಕೇಳ್ತೀರೋ, God is faithful. ದೇವರು ನಂಬಿಗಸ್ತನ. Hallelujah. Hallelujah. Because I am not asking for money. ನಾನು ಇಲ್ಲಿ ಹಣ ಕೇಳ್ತಾ ಇಲ್ಲ. I am not asking for property. ನಾನು ನಿಮ್ಮ ಆಸ್ತಿ ಕೇಳ್ತಾ ಇಲ್ಲ. I am not asking for anything. ನಾನು ಯಾವುದನ್ನು ಕೇಳ್ತಾ ಇಲ್ಲ. I am asking for your love, Lord. ನಾನು ಕರ್ತನ ನಿನ್ನ ಪ್ರೀತಿಯನ್ನು ಕೇಳ್ತಾ How many ಇದ್ದೇನೆ. of you would ask? ಎಷ್ಟು ಜನ ಈಗ ಕೇಳಕ್ ಸಿದ್ಧವಾಗಿದ್ದೀರಾ? How many of you would ask? ಎಷ್ಟು ಜನ ಕೇಳಕ್ ಸಿದ್ಧವಾಗಿದ್ದೀರಾ? Are you sure? Are you sure what you would ask? ದೇವರನ್ನ ನೀವೇನಂತ ಕೇಳ್ಬೇಕು ಅನ್ಕೊಂಡಿದ್ದೀರಿ? ದೇವರು ನಿನ್ನ ಪ್ರೀತಿಯಿಂದ ತುಂಬಿಸು. Hallelujah. Hallelujah. For whom? ಯಾರಿಗೆ? Correct. Okay, you ask now. ಈಗ ನಾವು ಕೇಳೋಣವಾ? Close your eyes. ಎಲ್ಲರ ಕಣ್ಣುಗಳು ಮುಚ್ಚಿರಿ. First, you want to kneel down, you kneel down. ನೀವು ಮೊಣಕಾಲೂರುದಾದ್ರೆ ಮೊಣಕಾಲೂರಿ. Message is not over. ಇನ್ನು ಮೆಸೇಜ್ ಮುಗಿದಿಲ್ಲ. But the first step. ಇದು ಮೊದಲನೇ ಹಂತ. You have to taste the Lord. ನೀವು ಕರ್ತನನ್ನು ಅನುಭವಿಸ್ತೀರಿ. You have to taste the Lord. ನೀವು ಕರ್ತನನ್ನು ಅನುಭವಿಸ್ತೀರಿ. When you taste the Lord today, ನೀವು ಕರ್ತನ ಇವತ್ತು ನೀವು ಅನುಭವಿಸುವಾಗ your heart is changed. ನಿಮ್ಮ ಹೃದಯ ಬದಲಾಗ್ತದೆ. Your life is changed. ನಿಮ್ಮ ಜೀವನ ಬದಲಾಗ್ತದೆ. Your family is changed. ನಿಮ್ಮ ಕುಟುಂಬ ಬದಲಾಗ್ತದೆ. Because the love of God will fill you. ನಿಮ್ಮ ದೇವರ ಪ್ರೀತಿ ತುಂಬಲ್ಪಡ್ತೀರಿ. The love of God will fill you today. ದೇವರ ಪ್ರೀತಿಯಿಂದ ನೀವು ಇವತ್ತು ತುಂಬಲ್ಪಡ್ತೀರಿ. But don't hide any sin in you. ನಿಮ್ಮಲ್ಲಿ ಯಾವ ಪಾಪವನ್ನು ನೀವು ಮುಚ್ಚಿಡಬೇಡ್ರಿ. Don't hide any sin in you. ನಿಮ್ಮಲ್ಲಿ ಯಾವ ಪಾಪವನ್ನು ಮುಚ್ಚಿಡಬೇಡ್ರಿ. Because the Lord wants to change your life. ಯಾಕಂದ್ರೆ ಕರ್ತನಿಗೆ ನಿಮ್ಮ ಜೀವಿತವನ್ನು ಬದಲಾಯಿಸಬೇಕೆಂತ ಆಸೆ ಇದೆ. He wants to change your heart. ಆತನು ನಿಮ್ಮ ಹೃದಯವನ್ನು ಬದಲಾಯಿಸಬೇಕಿದ್ದಾನೆ. So just close your eyes and tell the Lord. ಕಣ್ಣುಗಳನ್ನು ಮುಚ್ಚಿ ಕರ್ತನಿಗೆ ಹೇಳಿರಿ. Lord, I thank you, Lord. ಕರ್ತನೇ ನಿಮಗೆ ವಂದಿಸುತ್ತೇನೆ. God the Father, we thank you. ತಂದೆಯಾದ ದೇವರೇ ನಿಮಗೆ ವಂದಿಸುತ್ತೇವೆ. That you gave your only begotten Son. ನಿನ್ನ ಒಬ್ಬನ ಮಗನನ್ನು ಕಳುಹಿಸಿಕೊಟ್ಟಿದ್ದೀಯಾ. You gave for me. ನನಗೋಸ್ಕರ ಕೊಡಲ್ಪಟ್ಟಿದ್ದೀಯಾ. You gave for my family. ನನ್ನ ಕುಟುಂಬಕ್ಕಾಗಿ ಕೊಡಲ್ಪಟ್ಟಿದ್ದೀಯಾ. You gave for my friends. ನನ್ನ ಸ್ನೇಹಿತರಿಗಾಗಿ ಕೊಡಲ್ಪಟ್ಟಿದ್ದೀಯಾ. You gave for my city. ನನ್ನ ಒಂದು ಪಟ್ಟಣಕ್ಕಾಗಿ ಕೊಟ್ಟಿದ್ದೀ. You gave for my village. ನನ್ನ ಹಳ್ಳಿಗಾಗಿ ಕೊಟ್ಟಿದ್ದೀ. That all our sins, ನನ್ನ ಎಲ್ಲಾ ಪಾಪಗಳನ್ನು, all our curses, ನಮ್ಮ ಎಲ್ಲಾ ಶಾಪಗಳನ್ನು, all our wounded heart, ನಮ್ಮ ಎಲ್ಲ ಒಂದು ಬಾಸುಟೆಗಳನ್ನು, all our wounded spirit, ಮುರಿಯಲ್ಪಟ್ಟ ಎಲ್ಲ ಒಂದು ಆತ್ಮವನ್ನು that you have taken it as a sacrifice. ನೀನು ಅದನ್ನು ತೆಗೆದುಕೊಂಡು ತ್ಯಾಗ ಮಾಡಿದಿ And ಸ್ವಾಮಿ. by your blood I am set free. ನಿನ್ನ ರಕ್ತದ
ರಕ್ತದಿಂದ ನಾನು ಸ್ವತಂತ್ರಗೊಂಡಿದ್ದೇನೆ, ಬಿಡುಗಡೆಗೊಂಡಿದ್ದೇನೆ. By your blood I am set free. ನಿನ್ನ ರಕ್ತದಿಂದ ನನಗೆ ಬಿಡುಗಡೆ ಆಗಿದೆ. Thank you for your love. ನಿನ್ನ ಪ್ರೀತಿಗಾಗಿ ವಂದನೆ. Thank you for your love. ನಿನ್ನ ಪ್ರೀತಿಗಾಗಿ ವಂದನೆ. Thank you for your love, Lord. ಕರ್ತನೇ, ನಿನ್ನ ಪ್ರೀತಿಗಾಗಿ ವಂದನೆ. I want to change. ನಾನು ಬದಲಾಗಬೇಕಪ್ಪ. Change my heart. ನನ್ನ ಹೃದಯವನ್ನು ಬದಲಾಯಿಸು. Ask. ಕೇಳಿ, ಬಾಯಿಗಳನ್ನು ತೆರೆದು ಕೇಳಿರಿ. ಗಟ್ಟಿಯಾಗಿ ಬಾಯಿಗಳನ್ನು ತೆರೆದು ಕೇಳಿರಿ. Keep your hand on your heart and ask the Lord. ನಿಮ್ಮ ಒಂದು ಹೃದಯದ ಮೇಲೆ ಕೈಗಳನ್ನು ಇಟ್ಟು ಕೇಳಿರಿ. Lord, I want to experience your love. ಕರ್ತನೇ, ನಾನು ನಿನ್ನ ಪ್ರೀತಿಯನ್ನು ಸವಿಯಬೇಕು. I want to experience your love. ನಿನ್ನ ಪ್ರೀತಿಯನ್ನು ಅನುಭವಿಸಬೇಕು. Oh, fill me with your love. ನಿನ್ನ ಸಂಪೂರ್ಣವಾದ ಪ್ರೀತಿಯಿಂದ ನಾನು ತುಂಬಿಸು. Fill me with your love. ನಿನ್ನ ಪ್ರೀತಿಯನ್ನು ತುಂಬಿಸು. Fill me with your love, ನಿನ್ನ Lord. ಪ್ರೀತಿಯಿಂದ ನಾನು ತುಂಬಿಸು ಕರ್ತನೇ. Thank you, Lord. ವಂದನೆ ಕರ್ತನೇ. Amen. ಆಮೆನ್. Hallelujah. ಹಲ್ಲೆಲೂಯಾ. Now, ಈಗ when you read 1 Peter chapter 2 verse 1, 1 ಪೇತ್ರ 2ನೇ ಅಧ್ಯಾಯದಲ್ಲಿ ಓದುವಾಗ the Bible says, ಸತ್ಯವೇದ ಹೇಳ್ತದೆ, now you have tasted that the Lord is good. ದೇವರು ಒಳ್ಳೆಯವನೆಂದು ನೀವು ಅನುಭವವನ್ನು ಸವಿದು ನೋಡ್ರಿ. Now you have tasted. ಈಗ ನೀವು ಸವಿದಿದ್ದೀರಿ. Don't go back to your sin again. ಮತ್ತೆ ನೀವು ತಿರುಗಿ ನಿಮ್ಮ ಪಾಪದಲ್ಲಿ ಬೀಳಬೇಡ್ರಿ. Hallelujah. Hallelujah. You have to take a commitment now. ಇವಾಗ ನೀವು ಒಂದು ನಿರ್ಧಾರ ಮಾಡಬೇಕು. What he says? ಏನದು? Now you have tasted the Lord is good. ಈಗ ನೀವು ಕರ್ತನ ಅನುಭವದಿಂದ ಸವಿದಿದ್ದೀರಿ. Now what you have to do? ನೀವು ಏನ್ ಮಾಡ್ಬೇಕು ಈಗ? Do not commit to sin. ಯಾವ ಪಾಪಕ್ಕೆ ನೀವು ಒಳಗಾಗಬಾರದು. How many of you will commit now? ಈಗ ಎಷ್ಟು ಜನ ಒಳಗಾಗಿದ್ದೀರಿ? Are you ready? ಸಿದ್ಧವಾಗಿದ್ದೀರಾ? Then lift up your hand and say, ಕೈಗಳ ಮೇಲೆ ಎತ್ತಿ ಹೇಳ್ರಿ. just tell the Lord, ಕರ್ತನಿಗೆ ನೋಡಿ ಹೇಳ್ರಿ, Lord, I taste your love. ಕರ್ತನೇ, ನಾನು ನಿನ್ನ ಪ್ರೀತಿಯನ್ನು ಸವಿದಿದ್ದೇನೆ. I taste that you are good. ನಿನ್ನ ಒಳ್ಳೆತನವನ್ನು ನಾನು ಸವಿದಿದ್ದೇನೆ. I taste that you are good. ನಿನ್ನ ಒಳ್ಳೆತನ ನಾನು ಸವಿದಿದ್ದೇನೆ. Lord, I take a stand today. ಕರ್ತನೇ, ನಾನು ಇವತ್ತು ನಿರ್ಧಾರ ತೆಗೆದುಕೊಳ್ಳುತ್ತೇನೆ. And I will not go back to sin. ನಾನು ಯಾವುದೇ ಕಾರಣಕ್ಕೂ ಪಾಪಕ್ಕೆ ತಿರುಗಿ ಹೋಗುವುದಿಲ್ಲ. Save me. Save me, Lord. ನನ್ನನ್ನು ರಕ್ಷಿಸು ಕರ್ತನೇ. Save me, Lord. ನನ್ನನ್ನು ರಕ್ಷಿಸು ಕರ್ತನೇ. Save me, Lord. ನನ್ನನ್ನು ರಕ್ಷಿಸು. Save me, Lord. ನನ್ನನ್ನು ರಕ್ಷಿಸು ಕರ್ತನೇ. Hallelujah. ಹಲ್ಲೆಲೂಯಾ. I want to teach you David's prayer. ದಾವೀದನ ಪ್ರಾರ್ಥನೆಯನ್ನು ನಾನು ನಿಮಗೆ ಬೋಧಿಸುತ್ತೇನೆ. Turn with me to Psalms 86. ಕೀರ್ತನೆ 86ನೇ ಅಧ್ಯಾಯವನ್ನು ತೆಗೆಯೋಣ. Read verse 11. 11ನೇ ವಚನ ಓದೋಣ. And 12. Read 10, 11, 12, 13. 10, 11, 12, 13 ಓದಿರಿ. Wait, sister. 6, 10, 11, 12, 13. 10, 11, 12, 13. Read. ಓದಿ. ಮಹತ್ಕಾರ್ಯಗಳನ್ನು ನಡೆಸುವವನು ನೀನು, ದೇವರು ನೀನೊಬ್ಬನೇ. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ಬೋಧಿಸು. ನಿನ್ನ ಸತ್ಯತೆಯನ್ನು ನನ್ನ ದೃಷ್ಟಿಯಲ್ಲೇ ಇಟ್ಟುಕೊಂಡು ನಡೆಯುವೆನು. ನಾನು ನಿನ್ನ ನಾಮದಲ್ಲಿ ಭಯಭಕ್ತಿಯಿಂದಿರುವಂತೆ ಏಕ ಮನಸ್ಸನ್ನು ಅನುಭವಿಸು. ಕರ್ತನೇ, ನನ್ನ ದೇವರೇ, ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು. ಎಂದೆಂದಿಗೂ ನಿನ್ನ ನಾಮವನ್ನು ಘನಪಡಿಸುವೆನು. ನೀನು ಬಹಳವಾಗಿ ಕನಿಕರಿಸಿ ನನ್ನ ಪ್ರಾಣವನ್ನು ಪಾತಾಳ ತಲದಿಂದ ತಪ್ಪಿಸಿದೆಯಲ್ಲ. Hallelujah. Hallelujah. What David is saying? ದಾವೀದನು ಏನು ಹೇಳ್ತಾ ಇದ್ದಾನೆ? Lord, your love is so great. ಕರ್ತನೇ, ನಿನ್ನ ಕೃಪೆ ಬಹಳ ದೊಡ್ಡದು. Your love is so great. ನಿನ್ನ ಕೃಪೆ ಬಹಳ ದೊಡ್ಡದು. ನಿನ್ನ ಪ್ರೀತಿ ಬಹಳ ದೊಡ್ಡದು. That you saved me from grave. ಆ ಒಂದು ಮರಣದಿಂದ, ಆ ಒಂದು ಪಾತಾಳದಿಂದ ನನ್ನನ್ನು ರಕ್ಷಿಸಿತು. Hallelujah. Hallelujah. If the love of God is in you, ನಿಮ್ಮೊಳಗೆ ದೇವರ ಪ್ರೀತಿ ಇರುವುದಾದ್ರೆ, when you receive the love of God, ನೀವು ಯಾವಾಗ ದೇವರ ಪ್ರೀತಿಯನ್ನು ಅಂಗೀಕರಿಸ್ತೀರೋ, He will deliver you from the grave. ನಿಮ್ಮನ್ನು ಪಾತಾಳದಿಂದ ಅವನು ಬಿಡುಗಡೆ ಮಾಡ್ತಾನೆ. Hallelujah. Hallelujah. Then take me where? ಅದನ್ನು ತೆಗೆದು ಎಲ್ಲ ಹಾಕ್ತಾನೆ. He will deliver me from the grave. ನಿಮ್ಮನ್ನು ಪಾತಾಳದಿಂದ ಬಿಡುಗಡೆ ಮಾಡಿ, But deliver me, take me where? ಎಲ್ಲಿ ತಗೊಂಡು ಹೋಗ್ತಾನೆ? Where will He take you? ದೇವರು ನಿಮ್ಮನ್ನು ಎಲ್ಲಿ ತಗೊಂಡು ಹೋಗ್ತಾನೆ? ಪಾತಾಳದಿಂದ ಎಲ್ಲಿ ತಗೊಂಡು ಹೋಗ್ತಾರೆ? ಸಿಂಹಾಸನಕ್ಕೆ. Nitya Jivana. He will take us with Him. ಆತನೊಟ್ಟಿಗೆ ತೆಗೆದುಕೊಂಡು ಹೋಗ್ತಾರೆ. Hallelujah. 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 He will not leave us. ಆತ ನಿಮ್ಮನ್ನು ಬಿಡುವುದಿಲ್ಲ. When you are filled with His love, ಆತನ ಪ್ರೀತಿಯಲ್ಲಿ ನೀವು ತುಂಬಲ್ಪಟ್ಟರೆ He will not leave you to the grave. ಆ ಪಾತಾಳದಲ್ಲಿ ನಿಮ್ಮನ್ನು ಇರಲು ಬಿಡಲ್ಲ. When we leave this
world, ನಾವು ಈ ಲೋಕದಲ್ಲಿ ಜೀವಿಸುವಾಗ He will come and take us with Him. ಆತನು ನಮ್ಮನ್ನು ತೆಗೆದುಕೊಂಡು ಆತನೊಟ್ಟಿಗೆ ತೆಗೆದುಕೊಂಡು ಹೋಗ್ತಾನೆ. Hallelujah. Hallelujah. He will never leave us nor forsake us. ಆತನು ನಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. Not only in this age, ಈ ಸಮಯದಲ್ಲ, ಈ ಸ್ಟೇಜ್ ಅಲ್ಲ, not only in this, the life that you live on this earth, ಈ ಲೋಕದಲ್ಲಿ ಜೀವಿಸ್ತಾ ಇದ್ರೆ ಈ ಸಮಯದಲ್ಲ, even at the last breath of my life, ನಮ್ಮ ಜೀವನದ ಕೊನೆಯವರೆಗೂ He will not leave me. ಆತನು ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ. Take me with Him. ಆತನೊಟ್ಟಿಗೆ ನಮ್ಮನ್ನು ತೆಗೆದುಕೊಂಡು ಹೋಗ್ತಾನೆ. Hallelujah. Hallelujah. So David says, ಆದ್ದರಿಂದ ದಾವೀದನು ಹೇಳ್ತಾನೆ, Lord, teach me your ways, O God. ಕರ್ತನೇ, ನನಗೆ ನಿನ್ನ ಮಾರ್ಗವನ್ನು ಬೋಧಿಸು. Teach me your ways. ನಿನ್ನ ಮಾರ್ಗಗಳನ್ನು ನನಗೆ ಬೋಧಿಸು. This world is full of sin. ಯಾಕಂದ್ರೆ ಈ ಭೂಮಿ ಎಲ್ಲ, ಈ ಲೋಕ ಎಲ್ಲ ಪಾಪದಲ್ಲಿ ತುಂಬಲ್ಪಟ್ಟಿದೆ. Surrounding us are sin. ನಮ್ಮ ಸುತ್ತಲಿರುವಂತದೆಲ್ಲ ಬರೀ ಪಾಪವೇ. Surrounding us are darkness. ನನ್ನ ಸುತ್ತಲಿರುವಂತದೆಲ್ಲವೂ ಕತ್ತಲೆ. Witchcraft and black magics and sorceries. ಎಲ್ಲ ಒಂದು ಮಾಟ ಮಂತ್ರ ತಂತ್ರಗಳು ನಡೀತಾ ಇದೆ. And so much of sin. ತುಂಬಾ ಭಯಂಕರವಾದ ಪಾಪ. You have filled me with your love. ನಿನ್ನ ಪ್ರೀತಿಯಿಂದ ನನ್ನನ್ನು ತುಂಬಿಸು. You have delivered me from sin. ನನ್ನನ್ನು ಪಾಪದಿಂದ ಬಿಡುಗಡೆಗೊಳಿಸು. Now teach me to walk in truth. ಸತ್ಯದಲ್ಲಿ ನಾವು ನಡೆಯುವಂತೆ ನನಗೆ ಬೋಧಿಸು. Hallelujah. 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 We have to know how to walk in the truth in this world. ಈ ಲೋಕದಲ್ಲಿ ನಾವು ಹೇಗೆ ಸತ್ಯದಲ್ಲಿ ನಡೆಯುವಂತದ್ದು ಎಂಬುದನ್ನು ನೀವು ಕಲಿತುಕೊಳ್ಳಬೇಕು, ತಿಳಿದುಕೊಳ್ಳಬೇಕು. And there is only one way. ಒಂದೇ ಒಂದು ಮಾರ್ಗ. When you obey the commands of the Lord. ದೇವರ ಒಂದು ಆಜ್ಞೆಗಳಿಗೆ ನೀವು ವಿಧೇಯರಾಗುವುದಾದ್ರೆ ಮಾತ್ರ ಸಾಧ್ಯ. That is what Deuteronomy 6 says. ಅದಕ್ಕಾಗಿಯೇ ಧರ್ಮೋಪದೇಶಗಳ ಆಜ್ಞೆ ಹೇಳೋದು, This Bible is given to you. ಸತ್ಯವೇದ ನಿಮಗೆ ಕೊಡಲ್ಪಟ್ಟದೆ. This command is given to you. ದೇವರ ಆಜ್ಞೆ ನಿಮಗೆ ಕೊಡಲ್ಪಟ್ಟಿದೆ. This law is given to you. ದೇವರ ಕಾನೂನು ನಿಯಮಗಳು ಕೊಡಲ್ಪಟ್ಟಿದೆ. Hold to this Bible. ಇದನ್ನು ಹಿಡಿದುಕೊಳ್ಳಿರಿ. Take this word from your life. ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿರಿ. And obey. ಅದಕ್ಕೆ ವಿಧೇಯರಾಗಿರಿ. He will teach you. ಆತನು ನಿಮ್ಮನ್ನು ಬೋಧಿಸ್ತಾನೆ. He will teach you. ಆತನು ನಿಮಗೆ ಬೋಧಿಸ್ತಾನೆ. He will teach you. ಆತನು ನಿಮಗೆ ಬೋಧಿಸುತ್ತಾನೆ. He will keep you. ಆತನು ನಿಮ್ಮನ್ನು ಕಾಯುತ್ತಾನೆ. He will protect you. ಆತನು ನಿಮ್ಮನ್ನು ರಕ್ಷಿಸುತ್ತಾನೆ. Hallelujah. Hallelujah. When He will protect me? ಆತನು ಯಾವಾಗ ನನ್ನನ್ನು ರಕ್ಷಿಸ್ತಾನೆ? To the last breath of my ನನ್ನ life. ಜೀವನದ ಕೊನೆಯವರೆಗೂ ಆತನು ನನ್ನನ್ನು ಕಾಯ್ದು ಕಾಪಾಡುತ್ತಾನೆ. Hallelujah. Hallelujah. The last breath of my life will protect me. ನನ್ನ ಉಸಿರು ಮಣ್ಣಿಗೆ ಹೋಗುವವರೆಗೂ ಆತನು ನನ್ನನ್ನು ಕಾಯುತ್ತಾನೆ. That is His love. ಅದೇ ಆತನ ಪ್ರೀತಿಯಾಗಿದೆ. Hallelujah. Hallelujah. That is His love. ಅದೇ ಆತನ ಪ್ರೀತಿ. And so David says, ಹಾಗೆ ದಾವೀದನು ಹೇಳ್ತಾ ಇದ್ದಾನೆ, Lord, give me undivided heart. ಏಕ ಮನಸ್ಸು. ಕರ್ತನೇ, ನನಗೆ ಏಕ ಮನಸ್ಸನ್ನು ಅನುಗ್ರಹಿಸು. Give me ಏಕ ಮನಸ್ಸು. Give me undivided heart. Give me only one heart. ಒಂದೇ ಹೃದಯ ಕೊಡು ಸ್ವಾಮಿ. ಏಕ ಮನಸ್ಸು ನನಗೆ ಕೊಡು. ಏಕ ಮನಸ್ಸು ನನಗೆ ಕೊಡು. ಏನ್ ಕೊಡು? ಏಕ ಮನಸ್ಸು. How many of you would ask? ಎಷ್ಟು ಜನ ಕೇಳುತ್ತಿದ್ದೀರಾ ಏಕ ಮನಸ್ಸು? ಏಕ ಮನಸ್ಸನ್ನು ಕೊಡು ಸ್ವಾಮಿ. ಕರ್ತನೇ, ನನಗೆ ಏಕ ಮನಸ್ಸು ಕೊಡು ಸ್ವಾಮಿ. ಎರಡು ಬೇಡ. ಎರಡೆರಡು ಮನಸ್ಸು ಬೇಡ. ಹೋದು. ಎರಡೆರಡು ಸಾಕು. ಸಾಕು ಸ್ವಾಮಿ. ಎರಡೆರಡು ಸಾಕು ಸ್ವಾಮಿ. I was destroyed in my life. ನನ್ನ ಜೀವನವನ್ನು ಕಳ್ಕೊಂಡಿದ್ದೇನೆ. ಜೀವಿತ ಕಳಕೊಂಡು ಸತ್ತು ಹೋಗಿದ್ದೇನೆ ಸ್ವಾಮಿ. ನನ್ನ ಜೀವನ ಕಳ್ಕೊಂಡು ಸತ್ತು ಹೋಗಿದ್ದೇನೆ ಕರ್ತನೇ. ಸಾಕು ಸ್ವಾಮಿ. ಎರಡು ಮನಸ್ಸು ಸಾಕು. ನನಗೆ ಏಕ ಮನಸ್ಸು ಕೊಡಿ. ನನಗೆ ಒಂದೇ ಒಂದು ಮನಸ್ಸು, ಏಕ ಮನಸ್ಸು. ಕೈ ಮೇಲೆತ್ತಿ ಹೇಳಿ, ಕರ್ತನೇ, ನನಗೆ ಏಕ ಮನಸ್ಸು ಕೊಡು. ನನಗೆ ಏಕ ಮನಸ್ಸು ಕೊಡು ಸ್ವಾಮಿ. ನನಗೆ ಏಕ ಮನಸ್ಸು ಕೊಡು ಸ್ವಾಮಿ. ಕರ್ತನೇ, ನನ್ನ ಕರ್ತನಿಗೆ ಭಯ ಪಡಬೇಕು. Hallelujah. Hallelujah. ಕರ್ತನೇ, ನಾನು ಒಬ್ಬ ವ್ಯಕ್ತಿಯಾಗಿ ಭಯ ಪಡಬೇಕು. ಒಂದು ವ್ಯಕ್ತಿಯಾಗಿ ನಾನು ಭಯ ಪಡಬೇಕು. ಒಬ್ಬ ವ್ಯಕ್ತಿಗೆ ಮಾತ್ರ ನಾನು ಭಯ ಪಡಬೇಕು. ಅದು ನನ್ನ ದೇವರು. Hallelujah. ಕಾರಣ ಏನಂದ್ರೆ, if I tell my wife I fear God, ನಾನು ನನ್ನ ಹೆಂಡತಿ ನಾನು ದೇವರಿಗೆ ಭಯ ಪಡ್ತೀನಿ ಅಂತ ಹೇಳಿದ್ರೆ, she will say, ನನ್ನ ಹೆಂಡತಿ ಹೇಳ್ತಾಳೆ, I know who you are. ನೀನ್ ಯಾರಂತ ನನಗೆ ಗೊತ್ತು ಅಂತ ಹೇಳ್ತಾಳೆ. 3 people in the world know about who I am. ನಾನು ಯಾರು ಅಂತ ಈ ಭೂಮಿ ಮೇಲೆ 3 ಜನಕ್ಕೆ ಮಾತ್ರ ಗೊತ್ತು. You know who are they? ಯಾರು ಅವ್ರಿಗೆ ಗೊತ್ತಾ ನಿಮಗೆ? First is my God. ಮೊದಲು ನನ್ನ ದೇವರು. Second is me. ಮೊದಲು ಎರಡನೇದು ನಾನು. Third is my wife. ಮೂರನೇದು ನನ್ನ ಹೆಂಡತಿ. Hallelujah. Only 3 people will know what I am. ಈ 3 ಜನಕ್ಕೆ ಮಾತ್ರ ಗೊತ್ತು ನಾನು ಯಾರು ಏನು ಅಂತ. Not only for me. ನನಗೆ ಮಾತ್ರ ಅಲ್ಲ. For you also, for you also. ನಿಮಗೆಲ್ಲರಿಗೂ, ನಿಮಗೂ ಸಹ. Hallelujah. 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 So if I tell my wife I fear God, ನಾನು ನನ್ನ ಹೆಂಡತಿಗೆ ನಾನು ದೇವರಿಗೆ ಭಯ ಪಡ್ತೀನಿ ಅಂತ ಹೇಳಿದ್ರೆ, sometimes she may not believe. ಕೆಲವು ಸಲ ಅವಳು ನಂಬಲ್ಲ. But who will believe? ಯಾರು ನಂಬ್ತಾರೆ? Who will believe? ಯಾರು ನಂಬ್ತಾರೆ? Who will believe? ಯಾರು ನಂಬ್ತಾರೆ? My God will believe. ನನ್ನ ದೇವರು ನಂಬ್ತಾರೆ. Hallelujah. Hallelujah. The Lord's Bible
David says, ಅದಕ್ಕಾಗಿ ದಾವೀದನು ಹೀಗೆ ಹೇಳ್ತಾನೆ, I don't want to fear my wife. ನನ್ನ ಹೆಂಡತಿಗೆ ನಾನು ಭಯಪಡುವುದಿಲ್ಲ. I don't want to fear my husband. ನನ್ನ ಗಂಡನಿಗೆ ನಾನು ಭಯಪಡುವುದಿಲ್ಲ. I don't want to fear anybody. ನಾನು ಯಾರಿಗೂ ಭಯಪಡುವುದಿಲ್ಲ. I want to fear only you. ನಾನು ಕರ್ತನ ನಿನಗೆ ಮಾತ್ರ ಭಯಪಡುತ್ತೇನೆ. Hallelujah. I want to fear only you, Lord. ಕರ್ತನ ನಾನು ನಿನಗೆ ಮಾತ್ರ ಭಯಪಡುತ್ತೇನೆ. The reason is that ಕಾರಣ ಏನಂದ್ರೆ, when I completely fear God, ನಾನು ಸಂಪೂರ್ಣವಾಗಿ ದೇವರಿಗೆ ಭಯಪಡುವಾಗ, He'll put my wife in order. I'll have a good relation with my wife. ನನ್ನ ಹೆಂಡತಿಯೊಟ್ಟಿಗೆ ಉತ್ತಮವಾದ ಸಂಬಂಧ ಇರ್ತದೆ. You'll have a good relation with your husband. ನಿಮ್ಮ ಗಂಡನೊಟ್ಟಿಗೆ ಸಂಬಂಧ ಇರ್ತದೆ. You'll have a good relation with your children. ನಿಮ್ಮ ಮಕ್ಕಳೊಟ್ಟಿಗೆ ಉತ್ತಮ ಬಾಂಧವ್ಯ ಇರುತ್ತದೆ. As it says in Deuteronomy 6, ಧರ್ಮೋಪದೇಶಕನ 6ನೇ ಹೇಳಿದಂತೆ, you will teach your children the love of God. ದೇವರ ಪ್ರೀತಿಯನ್ನು ನಿಮ್ಮ ಮಕ್ಕಳಿಗೆ ಬೋಧಿಸಿರಿ ಎಂದು ಹೇಳ್ತದೆ. Hallelujah. Hallelujah. When we obey that, ನೀವು ಅದಕ್ಕೆ ವಿಧೇಯರಾಗುವಾಗ, it will be good for me. ಅದು ನನಗೂ ಒಳ್ಳೆಯದೇ. It will good for my children. ನನ್ನ ಮಕ್ಕಳಿಗೂ ಒಳ್ಳೆಯದು. It will good for children's children. ನನ್ನ ಮಕ್ಕಳ ಮಕ್ಕಳಿಗೂ ಒಳ್ಳೆಯದೇ. Hallelujah. Hallelujah. That is what David says. ಅದಕ್ಕಾಗಿ ದಾವೀದನು ಹೇಳ್ತಾನೆ, Lord, give me ಏಕ ಮನಸ್ಸು. ಕರ್ತನೇ ನನಗೆ ಏಕ ಮನಸ್ಸನ್ನು ಕೊಡು. Give me undivided heart. ನನಗೆ ಏಕ ಮನಸ್ಸು ಕೊಡು. Why? ಯಾಕೆ? I will fear you. ನಾನು ನಿನಗೆ ಭಯಪಡುತ್ತೇನೆ. Hallelujah. Hallelujah. Today many people don't fear God. ಇವತ್ತು ಅನೇಕರು ದೇವರಿಗೆ ಭಯಪಡಲ್ಲ. Because the Bible, many people talk about God will bless you, God will give you this, God will bless you, bless you, bless you. ಅನೇಕರು ಇವತ್ತು ಬೈಬಲ್ ನ ಏನ್ ಬೋಧಿಸ್ತಾ ಇದ್ದಾರೆ ಅಂದ್ರೆ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ, ಇದನ್ನೇ ಬೋಧಿಸ್ತಾ ಇದ್ದಾರೆ. The greatest blessing, ಒಂದು ದೊಡ್ಡ ಸಮೃದ್ಧಿಯಾದ ಆಶೀರ್ವಾದ ಏನಂದ್ರೆ, that God is my heart. ದೇವರು ನಮ್ಮ ಹೃದಯವಾಗಿರಬೇಕು. Hallelujah. Hallelujah. His love is in my heart. ಆತನ ಪ್ರೀತಿ ನನ್ನ ಹೃದಯ ತುಂಬಿರಬೇಕು. I don't fear the world. ಈ ಲೋಕಕ್ಕೆ ನಾವು ಭಯಪಡಬಾರದು. For God is in me. ದೇವರು ನನ್ನೊಳಗಿದ್ದಾನೆ. That is what 1 John chapter 4 the Bible says. 1 ಯೋಹನ 4ನೇ ಅಧ್ಯಾಯದಲ್ಲಿ ಹೀಗೆ ಹೇಳ್ತದೆ, The one who is in me is greater than one in this world. ದೇವರ ವಾಕ್ಯ ಹೇಳ್ತದೆ, ನಾನು ಲೋಕದಲ್ಲಿ ಇರುವವರಿಗಿಂತಲೂ ನನ್ನಲ್ಲಿರುವ ಆತನು ಹೆಚ್ಚಿನವನಾಗಿದ್ದಾನೆ. Hallelujah. Hallelujah. Many times people will say ಅನೇಕ ಸಲ ಜನರು ಹೀಗೆ ಹೇಳ್ತಾರೆ, that one in me is greater than one in the world. ಸರಿ, They will tell this promise. ಈ ವಾಗ್ದಾನ ಹೇಳ್ತಾರೆ, But truly inside of them there nobody will be there. ಬಾಯಿನಲ್ಲಿ ಮಾತ್ರ ಹೇಳ್ತಾರೆ, ಹೃದಯದಲ್ಲಿ ಏನು ಅವರು ಅಳವಡಿಸಿಕೊಂಡಿರೋದಿಲ್ಲ. God will not be there inside of them. God will not be inside them. ಅವರ ಹೃದಯದಲ್ಲಿ ದೇವರು ಇರೋದಿಲ್ಲ. The Lord Jesus will not be inside them. ಅವರ ಒಳಗಡೆ ಕರ್ತನಾದ ಯೇಸು ಕ್ರಿಸ್ತನು ಇರೋದಿಲ್ಲ. Because they have not given their heart completely to the Lord. ಯಾಕಂದ್ರೆ ಅವರು ಸಂಪೂರ್ಣವಾಗಿ ದೇವರಿಗೆ ತಮ್ಮ ಹೃದಯವನ್ನು ಕೊಟ್ಟಿರೋದಿಲ್ಲ. Their life is a false life. ಅವರ ಜೀವನ ಒಂದು ಹಾಳಾದ ಜೀವನವಾಗಿರ್ತದೆ. But when I completely give, ಯಾವಾಗ ನಾವು ಸಂಪೂರ್ಣವಾಗಿ ಕೊಡುತ್ತೀವೋ, I have this confidence. ನನಗೊಂದು ನಿರೀಕ್ಷೆ ಇದೆ, ಒಂದು ನಿಶ್ಚಯತೆ ಇದೆ. The one who is in me, ನನ್ನ ಒಳಗಿರುವ ಆತನು, he is greater. ಆತನು ಶಕ್ತನು, He is powerful ಆತನು ಶಕ್ತಿಯುಳ್ಳವನು, than one in this world. ಈ ಲೋಕದ ಶಕ್ತಿಗಿಂತಲೂ. Hallelujah. Hallelujah. That is what David says in Psalms 86 verse 10. ಅದಕ್ಕಾಗಿ ದಾವೀದನು 86ನೇ ಕೀರ್ತನೆ 10ನೇ ವಚನದಲ್ಲಿ ಹೇಳಿದ್ದಾನೆ, Lord, you do marvelous deeds. ಕರ್ತನೇ, ನೀನು ಮಹತ್ ಕಾರ್ಯಗಳನ್ನು ನಡೆಸು. You do marvelous deeds. ನೀನು ಮಹತ್ ಕಾರ್ಯಗಳನ್ನು ನಡೆಸುವನು. Where you do marvelous deeds? ನೀನು ಎಲ್ಲಿ ಮಹತ್ ಕಾರ್ಯ ನಡೆಸ್ತೀಯಾ? First in me. ನನ್ನಲ್ಲಿ ಮೊದಲು. First in me you do great marvelous deeds. ಮೊದಲು ನನ್ನಲ್ಲಿ ದೊಡ್ಡ ಮಹತ್ ಕಾರ್ಯಗಳನ್ನು ಮಾಡು. Then you do with my family. ಆಗ ನನ್ನ ಕುಟುಂಬದಲ್ಲಿ ಮಾಡು. Then you do with my society. ನನ್ನ ಸಮಾಜದಲ್ಲಿ ಮಹತ್ ಕಾರ್ಯಗಳನ್ನು You ಮಾಡು. do with the church. ಸಭೆಯಲ್ಲಿ ಮಹತ್ ಕಾರ್ಯಗಳನ್ನು ಮಾಡು. But God will do marvelous deeds. ದೇವರು ಮಹತ್ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದ್ದಾನೆ. Hallelujah. ಹಲ್ಲೆಲೂಯಾ. Without coming into my life, ಆತನು ನನ್ನ ಹೃದಯದಲ್ಲಿ ಬರೆದಿದ್ದರೆ He will not do. ಆತನು ಎಂದಿಗೂ ಮಾಡುವುದಿಲ್ಲ. Amen. ಆಮೆನ್. That's why in Deuteronomy says, ಅದಕ್ಕಾಗಿ ಧರ್ಮೋಪದೇಶದಲ್ಲಿ ಕಾಂಡದಲ್ಲಿ ಹೇಳ್ತದೆ, He says, read verse 2 and 3. 2ನೇ ಅಧ್ಯಾಯ 3ನೇ ವಚನ ಓದಿ. No, chapter 6 verse 2 and 3. 6ನೇ ಅಧ್ಯಾಯ 2-3 ವಚನ. Verse 3. 6ನೇ ಅಧ್ಯಾಯ 2-3 ವಚನ ಓದಿ. ನೀವು ನಿಮ್ಮ ಪುತ್ರ ಸಂತತಿಯವರು ಜೀವಮಾನದಲ್ಲ ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದುಕೊಂಡು ನಾನು ಈಗ ಬೋಧಿಸುವ ಆತನ ವಿಧಿ ನಿರ್ಣಯಗಳನ್ನೆಲ್ಲ ಅನುಸರಿಸಬೇಕೆಂದು. Wait, he says that if you fear God, ನೀವು ದೇವರಿಗೆ ಭಯಪಡಬೇಕು. hold on to the decrees and command that I'm giving you today. ನಾನು ಇವತ್ತು ನಿಮಗೆ ಬೋಧಿಸಿದ ಎಲ್ಲವನ್ನ ನೀವು ವಿಧಿ ನಿರ್ಣಯಗಳನ್ನು ನೀವು ಅನುಸರಿಸಬೇಕು. Because this will give you long life. ಯಾಕಂದ್ರೆ ಇದು ನಿಮಗೆ ಪೂರ್ಣ ಅವಧಿ, ಪೂರ್ಣ ಒಂದು ಆಯುಷ್ಯ ಕೊಡುವಂತದ್ದಾಗಿದೆ. Hallelujah. Hallelujah. If God has ordered
spend your life and my life for 80 years or 90 years or 70 years, whatever it is. ದೇವರು ನಮಗೆ ಒಂದು 70 ವರ್ಷ 80 ವರ್ಷ ಈ ರೀತಿಯಾಗಿ ಅದನ್ನು ಆಜ್ಞೆ ಮಾಡಿರುವುದಾದ್ರೆ, Please understand one thing. ಒಂದು ವಿಷಯ ನೆನಪಿಟ್ಕೊಳ್ಳ್ರಿ, Every one of us has a purpose in this world. ಈ ಲೋಕದಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಉದ್ದೇಶ ದೇವರು ಕೊಟ್ಟಿದ್ದಾನೆ. Nobody is waste. ಯಾರು ವೇಸ್ಟ್ ಇಲ್ಲ. Nobody is a waste. ಯಾರಾದ್ರೂ ವೇಸ್ಟ್ ಇದ್ದಾರೆ ಇಲ್ಲಿ? Nobody. Everyone has a purpose. ಯಾರು ವೇಸ್ಟ್ ಇಲ್ಲ, ಎಲ್ಲರಿಗೂ ಒಂದು ಉದ್ದೇಶ ಇದೆ. You and me are uniquely talented. ನಾನು ನೀವು ಒಂದು ಜ್ಞಾನಿಗಳು. Hallelujah. Hallelujah. ವಿಶೇಷ ಜ್ಞಾನಿಗಳು. ವಿಶೇಷ ಜ್ಞಾನಿಗಳು. Hallelujah. Hallelujah. My talent is different. ನನ್ನ ಜ್ಞಾನ ಬೇರೆಯಾದದ್ದು. His talent is different. ಇವರ ಜ್ಞಾನ ಬೇರೆಯಾದದ್ದು. ತಲಾಂತುಗಳು ಬೇರೆ. And your talents are different. ನಿಮ್ಮ ತಲಾಂತ ಬೇರೆ ಇದೆ. Your talent is different. ಇವರ ತಲಾಂತ ಬೇರೆ ಇದೆ. Every one of you are different here. ನಿಮಗಿರುವ ಎಲ್ಲರಿಗೂ ಬೇರೆ ಬೇರೆ ತಲಾಂತಗಳು ಕೊಡಲ್ಪಟ್ಟಿದೆ. But all of it together it works for God. ನಾವೆಲ್ಲ ತಲಾಂತಗಳು ಒಟ್ಟಾಗಿ ದೇವರ ಕೆಲಸ ಮಾಡಬೇಕು. Hallelujah. Hallelujah. All our talents have to work together. ನಾವೆಲ್ಲ ತಲಾಂತಗಳು ಒಟ್ಟಾಗಿ ಕೆಲಸ ಮಾಡಬೇಕು. And bringing glory to God only. ದೇವರಿಗೆ ಮಾತ್ರ ಮಹಿಮೆ ತರಬೇಕು. Hallelujah. Hallelujah. When you do that, ನೀವು ಅದನ್ನು ಮಾಡುವಾಗ then you will have a long life. ನಿಮಗೆ ನಿತ್ಯ ಒಂದು ಆಯುಷ್ಯ ಕೊಡಲ್ಪಡುತ್ತದೆ. Hallelujah. Hallelujah. No devil can touch your life. ಯಾವ ಸೈತಾನ ನಿಮ್ಮನ್ನು ಮುಟ್ಟಕ್ಕಾಗಲ್ಲ, ನಿಮ್ಮ ಜೀವನ ಮುಟ್ಟಕ್ಕಾಗಲ್ಲ. No devil can touch your life. ನಮ್ಮ ಜೀವನವನ್ನು ಯಾವ ಸೈತಾನ ಮುಟ್ಟಲು ಸಾಧ್ಯವಿಲ್ಲ. Neighbor, no devil can touch your life. ಪಕ್ಕದವರು ನೋಡಿ ಹೇಳಿ, ಸೈತಾನ ನಿನ್ನನ್ನು ಮುಟ್ಟಲು ಆಗೋದಿಲ್ಲ. You obey the command of God. ನೀವು ದೇವರ ಆಜ್ಞೆಗೆ ವಿಧೇಯರಾಗು. Hold on to the decree of God. ನೀವು ದೇವರ ಆಜ್ಞೆಗಳನ್ನು ಅನುಸರಿಸು. You will have long life. ನಿಮಗೆ ನಿತ್ಯ ಆಯುಷ್ಯ ಕೊಡಲ್ಪಡುತ್ತದೆ. ಆಮೆನ್. Shall I live like this and go? ನಾವು ಹೀಗೆ ಇದ್ದು ಹೋಗ್ಬೇಕಾ? No, you have to do something. ನೀವು ಏನಾದ್ರೂ ಮಾಡಬೇಕು. Hallelujah. Hallelujah. You have to do something. ನೀವೇನಾದ್ರೂ ಕರ್ತನಿಗೆ ಮಾಡಬೇಕು. We have to do something for God. ದೇವರಿಗಾಗಿ ಏನಾದ್ರೂ ಮಾಡಲೇಬೇಕು. As I told you, you and me are uniquely talented. ನಾನು ಹಾಗೆ ಹೇಳಿದ ಹಾಗೆ ವಿಶೇಷವಾದ ಜ್ಞಾನಿಗಳು ನಾನು ನೀವು ಆಗಿದ್ದೇವೆ. Everyone is unique. ಎಲ್ಲರಿಗೂ ಒಂದೊಂದು ರೀತಿಯಾದಂತಹ ತಲಾಂತ ಇದೆ. And in that, when you invest in God, ಅದನ್ನ ದೇವರ ನಾಮ ಮಹಿಮೆಗಾಗಿ ಉಪಯೋಗಿಸುವಾಗ God will bless you. ದೇವರು ನಿಮ್ಮನ್ನು He ಆಶೀರ್ವದಿಸ್ತಾನೆ. will give you long life. ನಿಮಗೆ ನಿತ್ಯ ಒಂದು ಆಯುಷ್ಯವನ್ನು ಕೊಡುತ್ತಾನೆ. If God has blessed you with the talent, with the anointing of prayer, ನಿಮಗೆ ಒಂದು ಪ್ರಾರ್ಥನೆ ಅಭಿಷೇಕ ದೇವರು ಕೊಟ್ಟಿರುವುದಾದ್ರೆ don't sit at home. ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಬೇಡ್ರಿ. Come to church and start praying for God. ಸಭೆಗೆ ಬಂದು ದೇವರಲ್ಲಿ ಪ್ರಾರ್ಥಿಸಲು ಪ್ರಾರಂಭಿಸಿರಿ. Pray for the kingdom of God. ದೇವರ ರಾಜ್ಯಕ್ಕಾಗಿ ಪ್ರಾರ್ಥಿಸಿರಿ. If you not come to the church, ನೀವು ಸಭೆಗೆ ಬರದಿದ್ದರೆ within your house somewhere gather people. ನೀವೊಂದು ನಿಮ್ಮ ಮನೆಯ ಸುತ್ತಮುತ್ತ ಜನರನ್ನು ಒಟ್ಟಾಗಿ ಸೇರಿಸಿ Start praying. ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿ. If God has given you talent to give tracts, ದೇವರು ನಿಮಗೆ ಏನಾದರೂ ಕರಪತ್ರ ಕೊಡೋಕೆ ತಲಾಂತ ಕೊಟ್ಟಿದ್ರೆ, if God has given you the vision, ನಿಮಗೊಂದು ದರ್ಶನ ಕೊಟ್ಟಿದ್ರೆ ದೇವರು, go out and do it. ಅದು ನೀವು ಹೊರ ಹೋಗಿ ಅದನ್ನ ಮಾಡ್ರಿ. No devil can touch you. ಯಾರು ನಿಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. The Lord will go before you. ಯಾಕಂದ್ರೆ ಕರ್ತನು ನಿಮ್ಮ ಮುಂದೆ ಹೋಗುತ್ತಾನೆ. God has given you talent to work hard and give for His kingdom. ದೇವರ ರಾಜ್ಯಕ್ಕಾಗಿ ನೀವು ಕಷ್ಟಪಟ್ಟು ದುಡಿಯುವಂತೆ ದೇವರು ನಿಮಗೆ ಒಂದು ವೇಳೆ ತಲಾಂತ ಕೊಟ್ಟಿರುವುದಾದ್ರೆ, God will give you more talent. ಇನ್ನೂ ಹೆಚ್ಚಾದ ತಲಾಂತಗಳನ್ನು ದೇವರು ಕೊಡುತ್ತಾನೆ. Work more. ಇನ್ನೂ ಹೆಚ್ಚಾದ ಕೆಲಸ ಮಾಡುವಾಗ God will give you more profit. ಇನ್ನೂ ದೇವರು ಆದಾಯ ಹೆಚ್ಚಾಗಿ ಕೊಡುತ್ತಾನೆ. And give them for the kingdom building. ದೇವರ ರಾಜ್ಯದ ಕಟ್ಟಡಕ್ಕಾಗಿ ಕೊಡ್ರಿ. Hallelujah. Hallelujah. Like pastor said, ಪಾಸ್ಟರ್ ಹೇಳಿದ ಹಾಗೆ, I was doing business in Bombay, ನಾನು ಬಾಂಬೆನಲ್ಲಿ ಬಿಸಿನೆಸ್ ಮಾಡ್ತಾ ಇದ್ದೆ. but God said that is not your talent. ದೇವರು ನನಗೆ ಹೇಳಿದ್ರು ಅದು ನಿನ್ನ ತಲಾಂತ ಅಲ್ಲ. When I'm saved, ನಾನು ಯಾವಾಗ ರಕ್ಷಿಸಲ್ಪಟ್ಟೆ, the Lord said, come to Bangalore. ದೇವರು ನನಗೆ ಹೇಳಿದ್ರು ಬೆಂಗಳೂರಿಗೆ ಬಂದ್ಬಿಡು. That is not your talent. ಅದು ನಿನ್ನ ತಲಾಂತ ಅಲ್ಲ. I have a separate talent for you. ನಾನು ನಿನಗೆ ವಿಶೇಷವಾದ ತಲಾಂತ ಇಟ್ಟಿದ್ದೇನೆ. What is the talent? ಅದೇನ್ ತಲಾಂತ ಗೊತ್ತಾ? What I'm doing today. ಇವತ್ತು ನಾನು ಏನ್ ಮಾಡ್ತಾ ಇದ್ದೇನೆ. Hallelujah. 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 What I'm doing before you. ನಿಮ್ ಮುಂದೆ ನಾನು ಏನ್ ಮಾಡ್ತಾ ಇದ್ದೀನಲ್ಲ ಅದೇ ತಲಾಂತ. I don't have diary. I'm not prepared anything. ನನ್ನ ಹತ್ರ ಡೈರಿ ಇಲ್ಲ, ನಾನು ಯಾವುದನ್ನು ಸಿದ್ಧಪಡಿಸಿಲ್ಲ. But one thing I do. ಅದು ಒಂದು ವಿಷಯ ನಾನು ಮಾಡ್ತೇನೆ. God, you have called me to Alu. ಕರ್ತನೇ, ನಿನ್ನ ಆಲೂರಿಗೆ ನಾನು ಕರ್ಕೊಂಡು ಬಂದಿದ್ದೀರಾ. You have kept me here. ನೀನು ಇಲ್ಲಿ ತಂದಿದ್ದೀರಿ. You have to speak. ನೀನು ಮಾತಾಡಬೇಕು. I am your donkey. ನಾನು ನಿನ್ನ ಕತ್ತೆ ಅಷ್ಟೇ. Hallelujah. Hallelujah. What you have to do? ನಾವೇನ್ ಮಾಡ್ಬೇಕು? I am only a donkey. ನಾನು ಒಂದು ಕತ್ತೆ ಅಷ್ಟೇ. You speak. ನೀನು ಮಾತಾಡಬೇಕು. You do what you want. ನೀನು ಏನ್ ಬೇಕಾದ್ರೆ ನೀನು ಮಾಡು. Because God knows you. ಯಾಕಂದ್ರೆ ದೇವರು, ನೀವ್ ಯಾರಂತ ದೇವರಿಗೆ ಗೊತ್ತಿದೆ. God knows you. ನೀವ್ ಯಾರಂತ ದೇವರಿಗೆ ಗೊತ್ತಿದೆ. God knows you. ನೀವ್ ಯಾರಂತ ದೇವರಿಗೆ ಗೊತ್ತಿದೆ. God knows what you want. ನಿಮಗೆ ಏನ್ ಬೇಕು ಅಂತ ದೇವರಿಗೆ ಗೊತ್ತಿದೆ. God knows how to change your life. ನಿಮ್ ಜೀವನ ಹೇಗೆ ಬದಲಾಯಿಸಬೇಕಂತ ದೇವರಿಗೆ ಗೊತ್ತಿದೆ. Because He wants you. ಯಾಕಂದ್ರೆ ನೀವು ಆತನಿಗೆ ಬೇಕಾಗಿದ್ದೀರಿ. Hallelujah. Hallelujah. God brought the brother here. ದೇವರು ಬ್ರದರ್ ಅವರನ್ನು ಕರ್ಕೊಂಡು
ಬಂದಿದ್ದಾರೆ. Because God wants him. ಯಾಕಂದ್ರೆ ದೇವರಿಗೆ ಅವರು ಬೇಕಾಗಿದ್ದಾರೆ. He is very special to God. ದೇವರಿಗೆ ಅವರು ಬಹಳ ವಿಶೇಷವಾದವರು. You are also special. ನೀವು ಸಹ ದೇವರಿಗೆ Tell ವಿಶೇಷವಾದವರು. your neighbor you are special to God. ಪಕ್ಕದವರಿಗೆ ನೋಡಿ ಹೇಳ್ರಿ, ನೀವು ದೇವರಿಗೆ ಬಹಳ ವಿಶೇಷವಾದವರು. You are special to God. ನೀವು ದೇವರಿಗೆ ಬಹಳ ವಿಶೇಷವಾದವರು. Tell your neighbor you are special to God. ನೀವು ಪಕ್ಕದವರು ನೋಡಿ ಹೇಳಿ, ನೀವು ದೇವರಿಗೆ ಬಹಳ ವಿಶೇಷವಾದವರು. You know, if you go to some church, ನೀವು ಕೆಲವು ಸಭೆಗಳಿಗೆ ಹೋಗುವಾಗ two people will be sitting like this. ಎರಡು ಕಡೆ ಹೀಗೆ ಜನರು ಕೂತಿರ್ತಾರೆ. The person sitting next to one other person, ಒಬ್ಬ ವ್ಯಕ್ತಿಯ ಪಕ್ಕ ಇನ್ನೊಬ್ಬ ವ್ಯಕ್ತಿ ಕೂತಿರ್ತಾರೆ. he may not like him. ಅವರು ಅವ್ರನ್ನ ಇಷ್ಟಪಡಲ್ಲ. She may not like her. ಅವಳನ್ನ ಇಷ್ಟಪಟ್ಟಿರಲ್ಲ. They may not be talking for a very long time. ತುಂಬಾ ದಿನಗಳಿಂದ ಅವರಿಬ್ರು ಮಾತಾಡಿರೋದಿಲ್ಲ. Some that kind of crowd also sits in the church. ಅಂತ ಒಂದು ಗುಂಪಿನ ಜನರು ಸಭೆ ಒಳಗಿರ್ತಾರೆ. I'm not telling you. ನಿಮ್ ಬಗ್ಗೆ ನಾನು ಹೇಳ್ತಾ ಇಲ್ಲ. It happens in some places. ಕೆಲವು ಸ್ಥಳದಲ್ಲಿ ಆತರ ಇರ್ತಾರೆ. Why I keep saying this? No. ನಾನು ಯಾಕೆ ಇದನ್ನ ಹೇಳ್ಕೊಂಡೇ ಬರ್ತಾ ಇದ್ದೀನಿ ಅಂದ್ರೆ, God is telling only me, only me, only me. ಕೆಲವು ಸಲ ದೇವರು ನನಗೆ ಮಾತ್ರ ಹೇಳ್ತಾನೆ, ನನಗೆ ಮಾತ್ರ ಹೇಳ್ತಾನೆ ಇಲ್ಲ. If God is speaking to you, ದೇವರು ನಿಮ್ ಜೊತೆ ಮಾತಾಡಿದ್ರೆ He is speaking to you. ಅವ್ರ ಜೊತೆನೂ He ಮಾತಾಡ್ತಾರೆ. is speaking to you. ಅವ್ರ ಜೊತೆ ಮಾತಾಡ್ತಾರೆ. Speaking to the mother, ತಾಯಿ ಒಟ್ಟಿಗೆ ಮಾತಾಡ್ತಾರೆ. the grandmother, ಅಜ್ಜಿ ಒಟ್ಟಿಗೆ, the sister, ಸಿಸ್ಟರ್ ಜೊತೆ the ಮಾತಾಡ್ತಾರೆ. sister, ಸಹೋದರ ಜೊತೆ and the ಮಾತಾಡ್ತಾರೆ. small child, ಸಣ್ಣ ಮಗು ಜೊತೆನೂ and ಮಾತಾಡ್ತಾರೆ. even the one and a half year old baby. 1 ವರ್ಷದ ಮಗುವೊಟ್ಟಿಗೂ ಸಹ ಮಾತಾಡ್ತಾರೆ. Hallelujah. Hallelujah. God is speaking to all of us here. ದೇವರು ನಮ್ಮೆಲ್ಲರೊಟ್ಟಿಗೆ ಮಾತನಾಡ್ತಾರೆ. We are all special to God. ನಾವೆಲ್ಲರೂ ದೇವರಿಗೆ ವಿಶೇಷವಾದವರೇ. Now you look at the eyes and say you are special to God. ನೀವು ಪಕ್ಕದವರ ಕಣ್ಣು ನೋಡಿ ಹೇಳಿ, ದೇವರಿಗೆ ನೀವು ವಿಶೇಷವಾದವರು. Look at your eyes. Don't look at me. ನನ್ನ ನೋಡಬೇಡಿ, ಅವ್ರ ಕಣ್ಣನ್ನ ನೋಡಿ, ಅವ್ರ ಮುಖ ನೋಡಿ. I am special. That's why I am coming here. ನಾನು ವಿಶೇಷವಾದವನು, ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. But tell the neighbor's eyes. ನಿಮ್ಮ ಕಣ್ಣು, ಪಕ್ಕದವರ ಕಣ್ಣು ನೋಡಿ ಹೇಳಿ, Look at you are special to God. ನೀವು ದೇವರಿಗೆ ವಿಶೇಷವಾದವರು. Look at that. ಆ ರೀತಿಯಾಗಿ ನೋಡಿ ಹೇಳಿ. ಸ್ವಾಮಿ ನಲ್ಲ ಮುಖ ನೋಡಿ ಹೇಳಿ. ಒಳ್ಳೆ ಅವ್ರ ಮುಖ ನೋಡಿ ನಗುತ್ತಾ, ಅವ್ರ ಕಣ್ಣು ನೋಡಿ ಹೇಳಿ. 32 teeth. 32 ಹಲ್ಲು ತೆಗೆದಿರ್ಬೇಕು. ಅಲ್ಲೆಲ್ಲ ತೆಗೆದಿರ್ಬೇಕು. Another hallelujah. Okay, another 10 minutes. I'm getting late. 10 ನಿಮಿಷ ನಾನು ಮುಗಿಸ್ತೇನೆ. Why I'm saying is that ಯಾಕೆ ಅದನ್ನ ಹೇಳ್ತೀನಿ ಅಂದ್ರೆ, you have to experience that the Lord loves you first. ದೇವರು ನಿಮ್ಮನ್ನ ಪ್ರೀತಿಸಿದಾನೆ ಅನ್ನೋದನ್ನ ನೀವು ಮೊದಲು ಅನುಭವಿಸಬೇಕು. How much He loves you? ನಿಮ್ಮನ್ನ ಎಷ್ಟು ಪ್ರೀತಿ ಮಾಡಿದಾರೆ ಅವರು, That He gave His only Son for me. ಆತನ ಒಬ್ಬನೇ ಮಗನನ್ನ ನಮಗೋಸ್ಕರ ಕೊಟ್ಟಿದ್ದಾನೆ. Hallelujah. The death of Jesus Christ, ಯೇಸು ಕ್ರಿಸ್ತನ ಮರಣ, His resurrection, ಆತನ ಪುನರುತ್ಥಾನ has given me a new life. ನನಗೊಂದು ಹೊಸ ಜೀವನ ಕೊಡಲ್ಪಟ್ಟಿದೆ. Hallelujah. Hallelujah. And now the Lord is asking you, ಈಗ ಕರ್ತನು ನಿಮಗೆ ಕೇಳ್ತಾ ಇದ್ದಾನೆ, will you love me? ನೀನು ನನ್ನ ಪ್ರೀತಿ ಮಾಡ್ತೀಯಾ? The Lord is asking you today. ಇವತ್ತು ದೇವರು ನಿನ್ನನ್ನು ಕೇಳ್ತಾ ಇದ್ದಾನೆ, I love you so much. ನಾನು ತುಂಬಾ ಪ್ರೀತಿಸ್ತೇನೆ, Will you love me? ನೀನು ನನ್ನನ್ನು ಪ್ರೀತಿಸ್ತೀಯಾ? Close your eyes. ನಿಮ್ಮ ಕಣ್ಣುಗಳನ್ನು ಮುಚ್ಚಿರಿ. Will you love me today? ಕರ್ತ ನಿಮ್ಮನ್ನು ಕೇಳ್ತಾ ಇದ್ದಾನೆ, ನೀವು ನನ್ನನ್ನು ಪ್ರೀತಿಸ್ತೀರಾ? How much you love me? ಎಷ್ಟು ನನ್ನನ್ನು ಪ್ರೀತಿಸ್ತೀರಿ? Lord, I gave myself for you. ಕರ್ತ ನಿಮ್ಮನ್ನು ನೋಡಿ ಹೇಳ್ತಾನೆ, ನನ್ನನ್ನೇ ನಾನು ನಿನಗೆ ಕೊಟ್ಟಿದ್ದೇನೆ. How much you love me? ನೀನು ನನ್ನನ್ನು ಎಷ್ಟು ಹೆಚ್ಚು ಪ್ರೀತಿಸ್ತೀಯ? Will you have any other God? Will you have any other thing apart from me? ನನ್ನ ಹೊರತಾಗಿ ನಿಮ್ಮಲ್ಲಿ ಯಾವುದಾದರೂ ಬೇರೆ ಹೃದಯದಲ್ಲಿ ಬೇರೆ ದೇವರುಗಳು ಇಟ್ಕೊಂಡಿದ್ದೀರೋ? Or can you give your complete heart to God? ಅಥವಾ ದೇವರಿಗೆ ಸಂಪೂರ್ಣವಾಗಿ ನಿಮ್ಮ ಹೃದಯ ಕೊಟ್ಟಿದ್ದೀರೋ? Are you ready to give your heart ನಿಮ್ಮ ಹೃದಯವನ್ನು ದೇವರಿಗೆ ಕೊಡಕ್ಕೆ ಸಿದ್ಧವಾಗಿದ್ದೀರಾ? and say, Lord, I want to love you. ಕರ್ತನಿಗೆ ನೋಡಿ ಹೇಳ್ರಿ, ಕರ್ತನ ನಾನು ನಿನ್ನನ್ನು ಪ್ರೀತಿಸಬೇಕು. I want to love you with all my heart. ನನ್ನ ಪೂರ್ಣ ಹೃದಯದಿಂದ ನಾನು ನಿನ್ನನ್ನು ಪ್ರೀತಿಸಬೇಕು. You love me, Lord. ನೀ ನನ್ನನ್ನು ಪ್ರೀತಿಸಿದೆ ಕರ್ತನೆ. I understood today. ನಾನು ಇವತ್ತು ಅರ್ಥ ಮಾಡಿಕೊಂಡಿದ್ದೇನೆ. But help me to love you. ನೀನನ್ನು ಪ್ರೀತಿಸುವುದಕ್ಕೆ ನನಗೆ ಸಹಾಯ ಮಾಡು. Help me to love you ನೀನನ್ನು ಪ್ರೀತಿಸುವುದಕ್ಕೆ ನನಗೆ ಸಹಾಯ ಮಾಡು. with all my heart, ನನ್ನ ಪೂರ್ಣ ಹೃದಯದಿಂದ, with all my strength, ನನ್ನ ಪೂರ್ಣ ಬಲದಿಂದ, with all my mind, ಪೂರ್ಣ ಮನಸ್ಸಿನಿಂದ, with my life. ನನ್ನ ಜೀವನ ಪೂರ್ತಿಯಾಗಿ I want to love you. ನಾನು ನಿನ್ನನ್ನು ಪ್ರೀತಿಸಬೇಕು. You pray. ನೀವು ಪ್ರಾರ್ಥನೆ ಮಾಡಿ. You give your heart. ನೀವು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ ನಿಮ್ಮ ಹೃದಯಗಳನ್ನು ಯೇಸು ಸ್ವಾಮಿ ಕೊಡ್ರಿ. I want to sing one small Kannada song. ನಾನೊಂದು ಸಣ್ಣ ಕನ್ನಡ ಹಾಡು ಹಾಡಬೇಕು, ಹಾಡ್ತೇನೆ. And the wonderful servant of God who wrote this, ಒಬ್ಬ ದೇವರ ಸೇವಕರು ಇದನ್ನು ಬರೆದಿದ್ದಾರೆ.
ಪ್ರೀತಿಸುವೆ ಯೇಸು ರಾಜ, ಪ್ರೀತಿಸುವೆ ಯೇಸು ರಾಜ, ನಿನ್ನನ್ನೇ ನಾನು ಪ್ರೀತಿಸುವೆ, ನಿನ್ನನ್ನೇ ನಾನು ಪ್ರೀತಿಸುವೆ. till I go down to the grave, ನಾನು ಪಾತಾಳಕ್ಕೆ ಹೋಗುವವರೆಗೂ, till I go down to the grave, I love you now. ಕರ್ತನೇ, ನಾನು ಪಾತಾಳಕ್ಕೆ ಹೋಗಲ್ಪಟ್ಟರು ನಾನು ನಿನ್ನನ್ನು ಪ್ರೀತಿಸ್ತೇನೆ. ಪ್ರೀತಿಸುವೆ ಯೇಸು ರಾಜ. You don't sing. ನೀವೇನು ಹಾಡ್ಬೇಡಿ, ನಾನು ಹಾಡ್ತೇನೆ. Only we will sing. ನಾವು ಮಾತ್ರ ಹಾಡ್ತೇವೆ. But you commit today. ಆದ್ರೆ ಇವತ್ತು ನೀವು ನಿಮ್ಮನ್ನು ಒಪ್ಪಿಸಿಕೊಡ್ರಿ. Lord, I want to love you all. ಕರ್ತನೇ, ನನ್ನನ್ನು ಪೂರ್ಣ ಹೃದಯದಿಂದ ನಿನ್ನನ್ನು ಪ್ರೀತಿಸಬೇಕು. ಪ್ರೀತಿಸುವೆ ಯೇಸು ರಾಜ, ನಿನ್ನನ್ನೇ ಪ್ರೀತಿಸುವೆ. ಪ್ರೀತಿಸುವೆ ಯೇಸು ರಾಜ, ನಿನ್ನನ್ನೇ ಪ್ರೀತಿಸುವೆ. ಪ್ರೀತಿಸುವೆ, 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 ಪ್ರೀತಿಸುವೆ. ನನ್ನ ಪ್ರಾಣ ಇರುವವರೆಗೂ, ನನ್ನಲ್ಲಿ ಸೇರುವವರೆಗೂ, ನನ್ನ ಪ್ರಾಣ ಇರುವವರೆಗೂ, ನನ್ನಲ್ಲಿ ಸೇರುವವರೆಗೂ. Open our eyes and listen to me this. ಕಣ್ಣುಗಳನ್ನು ತೆರೆದು ನನ್ನನ್ನು ಕೇಳಿಸಿಕೊಳ್ಳ್ರಿ. The one who wrote this song, ಈ ಹಾಡನ್ನು ಯಾರು ಬರೆದ್ರಲ್ಲ, he was affected with AIDS. ಅವರು ಏಡ್ಸ್ ರೋಗದಲ್ಲಿದ್ದವರು. He was in the dying bed. ಅವರು ಸಾಯುವ ಮರಣದ ಹಾಸಿಗೆಯಲ್ಲಿದ್ದರು. They did everything to heal. ಅವರು ಅದರ ಗುಣ ಆಗ್ಲಿಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲವನ್ನು ಮಾಡಿದ್ರು. But one thing you know, that death is very near. ಆದ್ರೆ ಅವರಿಗೊಂದು ಖಚಿತತೆ ಇತ್ತು, ಮರಣ ಬಹಳ ಹತ್ತಿರದಲ್ಲಿದೆ ಎಂಬುದಾಗಿ. But he doesn't want to die. ಆದ್ರೆ ಅವರಿಗೆ ಸಾಯಲಿಕ್ಕೆ ಇಷ್ಟ ಇಲ್ಲ. Because he felt that his life has gone waste. ಯಾಕಂದ್ರೆ ಅವ್ರು ಸತ್ರೆ ಅವ್ರ ಜೀವನ ಪೂರ್ತಿ ಹಾಳಾಗಿ ಹೋಗ್ತದೆ. And so somebody came and told him about forgiveness of sin, about Jesus. ಯೇಸು ಸ್ವಾಮಿಯ ಬಗ್ಗೆ ಯಾರೋ ಬಂದು ಪಾಪಗಳ ಕ್ಷಮಾಪಣೆ ಬಗ್ಗೆ ಅವರ ಬಳಿ ಬಂದು ಹೇಳಿದ್ರು. Somebody told him about God's love. ದೇವರ ಪ್ರೀತಿ ಬಗ್ಗೆ ಯಾರೋ ಅವರ ಹತ್ರ ಬಂದು ಹೇಳಿದ್ರು. And he said, ಅವರು ಹೀಗೆ ಹೇಳಿದ್ರು, if this God heals me, ಈ ದೇವರು ನನ್ನನ್ನು ಗುಣಪಡಿಸುವುದಾದ್ರೆ, till I go down to the grave, ನಾನು ಮಣ್ಣಿಗೆ ಹೋಗುವವರೆಗೂ I will worship and serve him. ನಾನು ದೇವರನ್ನು ಆರಾಧಿಸಿ ಆತನ ಸೇವೆ ಮಾಡುತ್ತೇನೆ. God healed him. ದೇವರು ಅವರನ್ನು ಗುಣಪಡಿಸಿದ್ರು, ಏಳಿಸಿದ್ರು. God healed him. ದೇವರು ಅವರನ್ನು ಗುಣಪಡಿಸಿದ್ರು. Hallelujah. Hallelujah. He has sung many songs. ಅವರು ಅನೇಕ ಹಾಡುಗಳನ್ನು ಬರೆದರು. One of the best songs is this. ಅದರಲ್ಲಿ ಅವರು ಬರೆದ ಹಾಡುಗಳಲ್ಲಿ ಇದೊಂದು ಉತ್ತಮವಾದ ಹಾಡು. Lord, you saved my life. You saved my life. ಕರ್ತನೇ, ನೀನು ನನ್ನ ಜೀವನ ರಕ್ಷಿಸಿದ್ಯಾ. I give my heart to you. ನಾನು ನನ್ನ ಹೃದಯವನ್ನು ನಿನಗೆ ಕೊಡುತ್ತೇನೆ. And with all my heart I love ನನ್ನ you. ಪೂರ್ಣ ಹೃದಯದಿಂದ ನಿನ್ನನ್ನು Till ಪ್ರೀತಿಸುತ್ತೇನೆ. the last breath of my life I ನನ್ನ love you. ಜೀವನದ ಉಸಿರಿರುವವರೆಗೂ, Till my body goes down to the grave I love you. ಮಣ್ಣಿಗೆ ನನ್ನ ಶರೀರ ಹೋಗುವವರೆಗೂ. It was one life that you gave me. ನೀನು ಒಂದೇ ಒಂದು ಜೀವನ ನನ್ನ ಕೊಟ್ಟಿದ್ದೀ, Live for you. ಅದು ನಿನಗಾಗಿ ನಾನು ಜೀವಿಸ್ತೇನೆ. How many of you want to commit your life to God? ಇವತ್ತು ಆ ರೀತಿಯಾಗಿ ಎಷ್ಟು ಜನ ನೀವು ಒಪ್ಪಿಸಿಕೊಡುತ್ತೀರಿ ದೇವರಿಗೆ? If you want to kneel down, you kneel down. ನೀವು ಮೊಣಕಾಲು ಊರುವುದಾದ್ರೆ ಮೊಣಕಾಲು ಊರಿರಿ. If you want to stand, you stand. ಒಂದು ವೇಳೆ ನಿಂತ್ಕೋಬೇಕಂತಿದ್ರೆ ನಿಂತ್ಕೊಳ್ರಿ. We are going to sing the song now. ನಾವು ಈಗ ಹಾಡುಗಳನ್ನ ಆಡುತ್ತೇವೆ. If you believe, ನೀವು ನಂಬುವುದಾದ್ರೆ, if you commit, ನೀವು ಒಪ್ಪಿಸಿಕೊಡುವುದಾದ್ರೆ, all of us will sing together. ನಾವೆಲ್ಲರೂ ಒಟ್ಟಾಗಿ ಸೇರಿ ಆಡುವಾಗ, ಪ್ರೀತಿಸುವೆ ಯೇಸು ರಾಜ, ನಿನ್ನನ್ನೇ ಪ್ರೀತಿಸುವೆ. ಪ್ರೀತಿಸುವೆ ಯೇಸು ರಾಜ, ನಿನ್ನನ್ನೇ ಪ್ರೀತಿಸುವೆ. ಪ್ರೀತಿಸುವೆ, 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 ಪ್ರೀತಿಸುವೆ. ನನ್ನ
ನನ್ನ ಪ್ರಾಣ ಇರುವವರೆಗೂ ನಾ ಮಣ್ಣಲ್ಲಿ Open your heart and sing. ನನ್ನ ಹೃದಯ ತೆರೆದು ಬಾಯಿಯ ತೆರೆದು ಹಾಡೋಣ. ಹಲ್ಲೆಲೂಯಾ. ನಾ ಮಣ್ಣಲ್ಲಿ ಸೇರುವವರೆಗೂ ನಿನ್ನ ಪ್ರಾಣ ಇರುವವರೆಗೂ ನಾ ಮಣ್ಣಲ್ಲಿ. All of us together in a loud voice. ನಾವೆಲ್ಲರೂ ಗಟ್ಟಿಯ ಶಬ್ದದೊಂದಿಗೆ ಹೇಳೋಣ. ನಂದಿಸುವೆ ಯೇಸು ರಾಜ, ನಿನ್ನನ್ನೇ ಪ್ರೀತಿಸುವೆ. ಪ್ರೀತಿಸುವೆ ಯೇಸು ರಾಜ, ನಿನ್ನನ್ನೇ ಪ್ರೀತಿಸುವೆ. ಪ್ರೀತಿಸುವೆ. ಸೇರುವವರೆಗೂ ನನ್ನ ಪ್ರಾಣ ಇರುವವರೆಗೂ ನಾ ಮಣ್ಣಲ್ಲಿ ಸೇರುವವರೆಗೂ. Open your heart and cry out to Him. ದೇವರ ಮುಂದೆ ನಿಮ್ಮ ಹೃದಯಗಳನ್ನು ತೆರೆದು ಹಾಡೋಣ. He wants to take away the wounded spirit in you. ನಿಮ್ಮ ಒಳಗಿರುವ ಒಂದು ಕುಕ್ಕಿ ಹೋದ ಹೃದಯವನ್ನು ತೆಗೆದುಹಾಕಲು ಇಷ್ಟಪಡುತ್ತಾನೆ. He wants to take away that wounded spirit in you. ನಿಮ್ಮಲ್ಲಿರುವ ಕುಕ್ಕಿವಾದ ಆತ್ಮವನ್ನು ತೆಗೆದುಹಾಕಲು ಇಷ್ಟಪಡುತ್ತಾ ಇದ್ದಾನೆ. He only says one thing. ಆತನು ಒಂದೇ ಒಂದು ವಿಷಯ ನಿಮಗೆ ಹೇಳಿದ್ದಾನೆ. Look to the cross. ಶಿಲುಬೆಯನ್ನು ನೋಡಿರಿ. That I was crucified for you. ನಿಮಗೋಸ್ಕರ ನಾನು ಶಿಲುಬೆಯಲ್ಲಿ ಹಾಕಲ್ಪಟ್ಟಿದ್ದೇನೆ. Look at the wounds on my body. ನನ್ನ ಶರೀರದಲ್ಲಿರುವ ಗಾಯಗಳನ್ನು ನೋಡಿರಿ. Look at the blood from my head. ನನ್ನ ತಲೆಯ ಮೇಲಿರುವ ರಕ್ತವನ್ನು ನೋಡಿರಿ. Look at the blood from my cheeks. ನನ್ನ ಒಂದು ಕೆನ್ನೆಯ ಮೇಲಿರುವ ರಕ್ತವನ್ನು ನೋಡಿರಿ. Look at the blood from my hand. ನನ್ನ ಕೈಗಳಲ್ಲಿರುವ ರಕ್ತವನ್ನು ನೋಡಿರಿ. Look at the blood from my feet. ನನ್ನ ಕಾಲಲ್ಲಿರುವ ರಕ್ತವನ್ನು ನೋಡಿರಿ. Look at my body. ನೋಡಿ, ನನ್ನ ಶರೀರವನ್ನು ನೋಡಿರಿ. All over my body I was wounded for you. ನನ್ನ ಶರೀರ ಪೂರ್ತಿಯಾಗಿ ನಿಮಗೋಸ್ಕರ ಗಾಯವಾಗಿದೆ. He was wounded for you. ಆತನು ನಮಗೋಸ್ಕರ ಗಾಯಗೊಂಡಿದ್ದಾನೆ. He was wounded for you. ಆತನು ನಿಮಗೋಸ್ಕರ ಗಾಯಗೊಂಡಿದ್ದಾನೆ. He was wounded for you. ನಿಮಗೋಸ್ಕರ ಆತನು ಗಾಯಗೊಂಡಿದ್ದಾನೆ. He wants to heal your heart. ಆತನು ನಿಮ್ಮ ಹೃದಯವನ್ನು ಗುಣಪಡಿಸುತ್ತಾನೆ. He wants to heal your spirit. ನಿಮ್ಮ ಆತ್ಮವನ್ನು ಆತನು ಗುಣಪಡಿಸುತ್ತಾನೆ. He wants to heal your mind. ನಿನ್ನ ಮನಸ್ಸನ್ನು ಆತನು ಗುಣಪಡಿಸುತ್ತಾನೆ. He wants to heal your body. ನಿನ್ನ ಶರೀರವನ್ನು ಆತನು ಗುಣಪಡಿಸುತ್ತಾನೆ. He wants your heart. ಆತನಿಗೆ ನಿಮ್ಮ ಹೃದಯ ಬೇಕು. Don't hold anything in your heart. ನಿಮ್ಮ ಹೃದಯದಲ್ಲಿ ಯಾವುದನ್ನು ಹಿಡಿದುಕೊಳ್ಳಬೇಡ್ರಿ. Don't hold anything in your heart. ನಿಮ್ಮ ಹೃದಯದಲ್ಲಿ ಯಾವುದನ್ನು ಹಿಡಿದುಕೊಳ್ಳಬೇಡ್ರಿ. Give it to Him. Give it to Him. ಆತನಿಗೆ ಎಲ್ಲವನ್ನು ಕೊಡ್ರಿ. Give it to Him. ಆತನು ಒಪ್ಪಿಸಿರಿ. Cry out to Him. ಆತನೊಟ್ಟಿಗೆ ಆತನಲ್ಲಿ ಹಳ್ಳ್ರಿ, ಓಡಾಡ್ರಿ. Don't worry about your life. ನಿಮ್ಮ ಜೀವಿತದ ಬಗ್ಗೆ ಚಿಂತೆ ಮಾಡಬೇಡ್ರಿ. You will live. ನೀವು ಜೀವಿಸುತ್ತೀರಿ. You will live. ನೀವು ಜೀವಿಸುತ್ತೀರಿ. You will live. ನೀವು ಜೀವಿಸುತ್ತೀರಿ. You belong to Christ. ನೀವು ಕ್ರಿಸ್ತನಿಗೆ ಸಂಬಂಧಪಟ್ಟವರು. You belong to Jesus Christ. ನೀವು ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟವರು. You belong to the God Almighty. ಸರ್ವಶಕ್ತನಾದ ದೇವರಿಗೆ ಸಂಬಂಧಪಟ್ಟವರು ನೀವು. And He lives in your heart from this day. ಇವತ್ತಿನಿಂದ ಆತನು ನಿಮ್ಮ ಹೃದಯದಲ್ಲಿ ವಾಸಿಸುತ್ತಾನೆ. He will bless you. ಆತನು ನಿಮ್ಮನ್ನು ಆಶೀರ್ವದಿಸುತ್ತಾನೆ. He will keep you. ಆತನು ನಿಮ್ಮನ್ನು ಕಾಯುತ್ತಾನೆ. He will make His face shine upon you. ನಿಮ್ಮನ್ನು ಆತನು ಪ್ರಕಾಶಿಸುವಂತೆ ಮಾಡುತ್ತಾನೆ. He will grant all His favor to you. ಆತನ ಎಲ್ಲ ದಯೆಯನ್ನು ನಿಮ್ಮ ಮೇಲೆ ತೋರಿಸುತ್ತಾನೆ. His peace will be in you. ಆತನ ಸಮಾಧಾನ ನಿಮ್ಮೊಳಗಿದೆ. He will bless you abundantly. ಆತನು ನಿಮ್ಮನ್ನು ಸಮೃದ್ಧಿಯಾಗಿ ಆಶೀರ್ವದಿಸುತ್ತಾನೆ. Commit your life to God. ನಿಮ್ಮ ಜೀವಿತವನ್ನು ಯೇಸು ಸಮರ್ಪಿಸಿಕೊಳ್ಳಿರಿ. And may the Lord bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೀತಿಸುವೆ ಯೇಸು ರಾಜ, ನಿನ್ನನ್ನೇ ಪ್ರೀತಿಸುವೆ.